ಓಂ ಶಾಂತಿ. ಇದು ಬೇಹದ್ ವೈರಾಗ್ಯ ವೃತ್ತಿ ಅಥವಾ ಬೇಹದ್ ವೈರಾಗ್ಯ ಸ್ಥಿತಿಯ 13ನೇ ಭಾಗ. ಆಲ್ರೆಡಿ 12 ಭಾಗಗಳನ್ನು ಅಪ್ಲೋಡ್ ಮಾಡಲಾಗಿದೆ. ಸಬ್ಜೆಕ್ಟ್ ಅಂಡರ್ಸ್ಟ್ಯಾಂಡ್ ಆಗಬೇಕು ಅಂದರೆ ನಾನು ವಿಷಯವನ್ನು ಕರೆಕ್ಟಾಗಿ ಆಳವಾಗಿ ಅರ್ಥ ಮಾಡ್ಕೊಳ್ಬೇಕು ಅನ್ನೋ ಈಶ್ವರೀಯ ವಿದ್ಯಾರ್ಥಿಗಳೆಲ್ಲ ಈ 12 ಭಾಗಗಳನ್ನು ಕಂಪ್ಲೀಟಾಗಿ ಓದ್ಕೊಂಡಾದ ಮೇಲೆ ಈ 13ನೇ ಭಾಗವನ್ನು ಓದಿದಾಗ ಅಂದರೆ ಈ ಮುರಳಿಯನ್ನು ಓದಿದಾಗ ಸಬ್ಜೆಕ್ಟ್ ಅರ್ಥ ಆಗ್ತದೆ. ಸೊ ಇಲ್ಲಿ ಪರಮಾತ್ಮ ಏನು ಹೇಳ್ತಾ ಇದ್ದಾರೆ ಅನ್ನೋ ವಿಷಯವನ್ನು ನಾವು ಪರಮಾತ್ಮನ ಮಾತಿನಲ್ಲೇ ತಿಳ್ಕೊಳ್ಳೋಣ. ಅವ್ರು ಏನು ಹೇಳ್ತಾ ಇದ್ದಾರೆ ಅಂಥೇಳಿ. ಸೊ ಈ ಮುರಳಿ ಡೇಟ್ 18ನೇ ತಾರೀಕು ಜಾನ್ವರಿ ತಿಂಗಳು 1999. ಸೊ ಈ ಮುರಳಿ ಟೈಟಲ್ ವರ್ತಮಾನ ಸಮಯ ಪ್ರಮಾಣ ವೈರಾಗ್ಯ ವೃತ್ತಿಯನ್ನು ಪ್ರತ್ಯಕ್ಷ ಮಾಡಿ ಸಾಧನೆಯ ವಾಯುಮಂಡಲವನ್ನು ತಯಾರು ಮಾಡಿರಿ. ಸೊ ಇಲ್ಲಿ ಎಲ್ಲಿಂದ ಪರಮಾತ್ಮ ಬೇಹದ್ ವೈರಾಗ್ಯ ವೃತ್ತಿಯ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೋ ಅಲ್ಲಿಂದ ಮಾತ್ರ ಮುರಳಿಯನ್ನು ಓದಲಾಗ್ತಾ ಇದೆ. ಉಳಿದ ಮುರಳಿಯನ್ನು ವಿದ್ಯಾರ್ಥಿಗಳು ಅವರ ಪರ್ಸ್ನಲ್ ಆಗಿ ಅವರೇ ಓದ್ಕೋಬಹುದು. ಸೊ ಇಲ್ಲಿ ಪರಮಾತ್ಮ ಏನು ಹೇಳ್ತಾ ಇದ್ದಾರೆ ಅಂಥೇಳಿ ನೋಡೋಣ. ಸೊ ಯಾವಾಗಾದರೂ ನಾವು ಮುರಳಿಯನ್ನು ಓದ್ತಿರ್ಬೇಕಾದ್ರೆ ಎಲ್ಲ ಮುರಳಿಸಲ್ಲಿ ಎಲ್ಲ ವಿಡಿಯೋಸಲ್ಲಿ ಆಲ್ರೆಡಿ ಅದನ್ನೇ ತಿಳಿಸ್ಕೊಡ್ಲಾಗಿದೆ. ಪರಮಾತ್ಮನೊಂದಿಗೆ ನಮ್ಮ ಸ್ಥಿತಿ ಸಮಾನವಾಗಿರಬೇಕು. ಸೊ ಅದಕ್ಕಾಗಿ ನಾವು ಆತ್ಮ ಅನ್ನೋ ಸ್ಥಿತಿಗೆ ಬರಬೇಕಾದಾಗ ನಾವು ಕ್ರಿಯೇಟ್ ಮಾಡಬೇಕಾಗಿರೋ ಥಾಟ್ ಅಥವಾ ನಾವು ರಚಿಸಬೇಕಾಗಿರೋ ಸಂಕಲ್ಪ ನಾನಾತ್ಮ, ಪವಿತ್ರ ಸ್ವರೂಪ ಶಿವ ಪರಮಾತ್ಮ ನನ್ನ ತಂದೆ. ಅದಾದಮೇಲೆ ಇಲ್ಲಿ ನಮಗೆ ಈ ವಿದ್ಯಾಲಯದಲ್ಲಿ ಯಾರು ಎಷ್ಟೇ ಒಬ್ರಿಗೊಬ್ರು ಹೇಳ್ಕೊಟ್ರೂ ಕೂಡ ನಾವು ಜೊತೆ ಇರೋ ವಿದ್ಯಾರ್ಥಿಗಳು ಒಬ್ರಿಗೊಬ್ರು ಅಷ್ಟೇ, ಬಿಟ್ಟರೆ ಇಲ್ಲಿ ಟೀಚರ್ ಯಾರು ಅಂದರೆ ಪರಮಾತ್ಮ. ಅದಕ್ಕಾಗಿ ನಾನು ಈಶ್ವರೀಯ ವಿದ್ಯಾರ್ಥಿ, ಶಿವಪರಮಾತ್ಮ ನನಗೆ ಟೀಚರು, ಈ ಸಂಕಲ್ಪ. ಅದಾದಮೇಲೆ ಶಿವಪರಮಾತ್ಮ ನನಗೆ ಸದ್ಗುರು, ನಾನು ಮಾಸ್ಟರ್ ಸದ್ಗುರು. ಶಿವಪರಮಾತ್ಮ ನನಗೆ ಜೀವನ ಸಂಗಾತಿ, ನಾನು ಶಿವಪರಮಾತ್ಮನಿಗೆ ಜೀವನ ಸಂಗಾತಿ. ಈ ಸರ್ವ ಸಂಬಂಧಗಳನ್ನು ತಂದೆಯೊಂದಿಗೆ ಜೋಡಿಸಿ ಆವಾಗ ಮುರಳಿಯನ್ನು ನನ್ನ ಆತ್ಮನ ಉನ್ನತಿಗಾಗಿ, ನಾನಾತ್ಮನ ಉನ್ನತಿಗಾಗಿ ಈ ಮುರಳಿಯನ್ನು ಪರಮಾತ್ಮ ನನಗೆ ತಿಳಿಸ್ತಾ ಇದ್ದಾರೆ ಅನ್ನೋ ಭಾವನೆಯಿಂದ ಓದಿದಾಗ ಮುರಳಿ ಕರೆಕ್ಟಾಗಿ ಅರ್ಥ ಆಗ್ತದೆ. ಮುರಳಿಯಲ್ಲಿ ಏನು ಹೇಳ್ತಾ ಇದ್ದಾರೆ ನೋಡೋಣ. ತಂದೆಯ ಸಮಾನರಾಗುವ ಸ್ಥಿತಿಯ ಮೂಲಕ ತಂದೆಯ ಪ್ರತ್ಯಕ್ಷತೆಯನ್ನು ಮಾಡಿ. ಇತ್ತೀಚೆಗೆ ಬಹುತೇಕ ಆತ್ಮರು ಈ ಸಾಕಾರ ಸೃಷ್ಟಿಯಲ್ಲಿ ಈ ವಾತಾವರಣದಲ್ಲಿದ್ದರೂ ಸಹ ಈ ರೀತಿ ಯಾರಾದರೂ ಆಗಲು ಸಾಧ್ಯವೇ ಎಂದು ಯೋಚಿಸುತ್ತಾರೆ. ನೀವು ಅವರಿಗೆ ಇದನ್ನು ಪ್ರತ್ಯಕ್ಷದಲ್ಲಿ ಮಾಡಿ ತೋರಿಸಿರಿ. ಆಗಲು ಸಾಧ್ಯ ಹಾಗೂ ನಾವು ಆಗಿದ್ದೇವೆ ಎಂದು. ಸೊ ಇಲ್ಲಿ ಪರಮಾತ್ಮ ನಮಗೆ ಅಂದರೆ ನಾರ್ಮಲ್ ಆಗಿ ಬೇರೆ ಅಂದರೆ ಜ್ಞಾನ ತಿಳಿದೇ ಇರೋರು ಪರಮಾತ್ಮ ನಿರಾಕಾರ ಅಂತೇಳಿ ತಿಳ್ಕೊಳ್ಳದೆ ಜ್ಞಾನವನ್ನು ತಿಳಿದೇ ಇರೋರು ಮಾತಾಡೋದು ಬೇರೆ ವಿಷಯ. ಆದರೆ ಎಲ್ಲವನ್ನ ತಿಳ್ಕೊಂಡಿರೋ ವಿದ್ಯಾರ್ಥಿಗಳು ಕೂಡ ಈ ಸಾಕಾರದಲ್ಲಿ ಇದ್ಕೊಂಡು ಪರಮಾತ್ಮ ಕೊಡ್ತಾ ಇರೋ ಎಲ್ಲ ಶ್ರೀಮತನ ಪಾಲಿಸೋಕ್ಕಾಗುತ್ತಾ, ಇದು ಸಾಧ್ಯನಾ, ಅದು ಹೆಂಗಾಗುತ್ತೆ, ನಾವು ಮಾಡೋಕ್ಕಾಗಲ್ಲ, ಈ ರೀತಿ ಯೋಚನೆಗಳಂತೂ ಮಾಡೋದನ್ನು ನೋಡ್ತಾ ಇದ್ದೀವಿ. ಆದರೆ ಇಲ್ಲಿ ಪರಮಾತ್ಮ ಅದಕ್ಕೆ ಸ್ವಪರಿವರ್ತನೆಯ ಮೇಲೇ ನಮ್ಮ ಏಕಾಗ್ರತೆಯನ್ನು ತರಿಸ್ತಾ ಇರ್ತಾರೆ. ಅಂದರೆ ಮತ್ತೆ ಮತ್ತೆ ಆ ಕಡೆನೇ ನಮ್ಮ ಬುದ್ಧಿಯನ್ನು ಸೆಳೀತಾ ಇರ್ತಾರೆ ಅನ್ಬೋದು. ಸೊ ಇಲ್ಲಿ ಅದೇ ತಿಳಿಸ್ತಾ ಇದ್ದಾರೆ. ಸೊ ನಾವು ತಯಾರಾಗಿದ್ದೀವಿ, ಆಗಲಿಕ್ಕೆ ಸಾಧ್ಯ ಅನ್ನೋದನ್ನು ನಮ್ಮ ಪರಿವರ್ತನೆಯ ಮೂಲಕ ವಿಶ್ವಾತ್ಮರಿಗೆ ತೋರಿಸ್ಬೇಕು ಅಂತ. ಸೊ ಈ ಮುರಳಿ ಸಾರಾಂಶ ಬಂದುಬಿಟ್ಟು ಆ್ಯಕ್ಚುಲಾಗಿ ಪರಮಾತ್ಮ ಬೇಹದ್ದಿನ ವೈರಾಗ್ಯ ವೃತ್ತಿ ಅನ್ನೋದು ಎಮರ್ಜ್ ಆದಾಗ ಅಂದರೆ ಪ್ರತ್ಯಕ್ಷವಾದಾಗ ನಿಮ್ಮ ಹತ್ರ ಮುಕ್ತಿ ಅನ್ನೋದು ಸಿಗ್ತದೆ. ಮುಕ್ತಿ ಅಂದರೆ ಸಾಧಾರಣವಾಗಿ ಜೀವನವನ್ನು ಅಂದರೆ ಪೂರ್ತಿ ಶರೀರವನ್ನು ಬಿಡೋದಾತ್ಮ ಅನ್ನೋ ತಿಳ್ಕೊಂಡಿದ್ವಿ. ಆದರೆ ಅಲ್ಲ, ಇಲ್ಲಿ ಪರಮಾತ್ಮ ಮುಕ್ತಿ ಅನ್ನೋದು ಈ ಜೀವನದಲ್ಲಿ ಇರಲಿಕ್ಕಾಗಿಯೇ. ಯಾವುದರಿಂದ ಮುಕ್ತಿ? ದುಃಖದಿಂದ ಮುಕ್ತಿ. ಆ ಮುಕ್ತಿಯನ್ನು ಇಲ್ಲೇ ಅನುಭವದಲ್ಲಿ ಬರಬೇಕು ಅಂತಿದ್ದಾರೆ. ಸೊ ಇತ್ತೀಚೆಗೆ ಪ್ರತ್ಯಕ್ಷ ಪ್ರಮಾಣವನ್ನು ಹೆಚ್ಚು ನಂಬುತ್ತಾರೆ, ಕೇಳಿಸಿಕೊಳ್ಳುವುದಕ್ಕಿಂತ ಜಾಸ್ತಿ ನೋಡಲು ಬಯಸುತ್ತಾರೆ. ಹಾಗಾದರೆ 4 ಕಡೆ ಎಷ್ಟು ಮಕ್ಕಳಿದ್ದಾರೆ? ಪ್ರತಿಯೊಂದು ಮಗು ತಂದೆಯ ಸಮಾನ ಪ್ರತ್ಯಕ್ಷ ಪ್ರಮಾಣರಾಗಿ ಬಿಟ್ಟರೆ ತಿಳಿದುಕೊಳ್ಳುವುದು ಹಾಗೂ ನಂಬುವುದರಲ್ಲಿ ಪರಿಶ್ರಮವೆನಿಸುವುದಿಲ್ಲ. ನಂತರ ತಮ್ಮ ಪ್ರಜೆಗಳು ಬಹಳ ಬೇಗ ತಯಾರಾಗಿ ಬಿಡುವರು. ಕಡಿಮೆ ಪರಿಶ್ರಮ, ಕಡಿಮೆ ಸಮಯ ಹಾಗೂ ಪ್ರತ್ಯಕ್ಷ ಪ್ರಮಾಣ ಅನುಭವ ಮಾಡುವುದರಿಂದ ಪ್ರಜೆಯ ಸ್ಟ್ಯಾಂಪ್ ಮುದ್ರಣ ಬೀಳುತ್ತಾ ಹೋಗುವುದು. ನೀವು ರಾಜಾರಾಣಿ ಆಗುವವರಾಗಿದ್ದೀರಲ್ಲವೇ? ಸೊ ಯಾವಾಗಾದರೆ ನಮ್ಮ ಹತ್ರ ಪರಮಾತ್ಮ ಹೇಳ್ತಾ ಇರೋ ಈ ಗುಣಗಳು ರೆಕಾರ್ಡಿಂಗ್ ಅಂದರೆ ಧಾರಣೆಯಲ್ಲಿ ಬರ್ತದೋ
ಆವಾಗ ಪ್ರಜೆಗಳ ಸ್ಟ್ಯಾಂಪ್ ಅಂದರೆ ಬೇಗವಾಗಿ ಪ್ರಜೆಗಳು ತಯಾರಾಗ್ತಾರೆ. ಏಕೆ? ನಮ್ಮ ಹತ್ರ ಯಾವ ಸಂಸ್ಕಾರವಾದರೆ ರೆಕಾರ್ಡ್ ಆಗಿದೋ ನಮ್ಮ ವೃತ್ತಿಯಿಂದ ಆ ಕಡೆ ಇರೋರ ವೃತ್ತಿ ಬದಲಾಗ್ತದೆ ಅಂತ ಹೇಳ್ತಾರೆ ಕಲ್ಪವೃಕ್ಷ ಜ್ಞಾನ. ಸೊ ಹಾಗಿದ್ದಾಗ ಆಟೋಮ್ಯಾಟಿಕ್ಕಾಗಿ ಆ ಕಡೆ ಇರೋರ ಹತ್ರ ಕೂಡ ಅದೇ ಸಂಸ್ಕಾರಗಳು ರೆಕಾರ್ಡ್ ಆಗುತ್ತೆ, ಪ್ಲಸ್ ಪ್ರಜೆಗಳು ಅನ್ನೋ ಮುದ್ರೆ ಸ್ಟ್ಯಾಂಪ್ ಕೂಡ ಬಹಳ ಬೇಗವಾಗಿ ಬೀಳುತ್ತೆ ಅಂತಿದ್ದಾರೆ. ಬಾಬ್ದಾದಾರವರು ಒಂದು ಮಾತಿನ ಮೇಲೆ ಮತ್ತೊಮ್ಮೆ ಗಮನವನ್ನು ತರಿಸುತ್ತಿದ್ದಾರೆ. ಆ ವಿಷಯ ಯಾವುದು ಅಂದರೆ, ವರ್ತಮಾನ ವಾಯುಮಂಡಲದ ಅನುಸಾರ ಮನಸ್ಸಿನಲ್ಲಿ, ಹೃದಯದಲ್ಲಿ ಈಗ ವೈರಾಗ್ಯ ವೃತ್ತಿಯನ್ನು ಎಮರ್ಜ್ ಅಂದರೆ ಪ್ರತ್ಯಕ್ಷ ಮಾಡಿಕೊಳ್ಳಿರಿ. ಬಾಬ್ದಾದಾರವರು ಪ್ರತಿಯೊಂದು ಮಗುವಿಗೂ ಭಲೆ ಪ್ರವೃತ್ತಿಯಲ್ಲಿರಲಿ, ಸೇವಾ ಕೇಂದ್ರದಲ್ಲಿರಲಿ, ಎಲ್ಲೇ ಇರಲಿ, ಸ್ಥೂಲ ಸಾಧನ ಪ್ರತಿಯೊಬ್ಬರಿಗೂ ಕೊಡಲಾಗಿದೆ. ತಿನ್ನಲು, ಕುಡಿಯಲು ಹಾಗೂ ಉಳಿಯಲು ಸಾಧನ ಇಲ್ಲದಿರುವಂತಹ ಯಾವುದೇ ಮಕ್ಕಳಿಲ್ಲ. ಬೇಹದ್ದಿನ ವೈರಾಗ್ಯ ವೃತ್ತಿಯಲ್ಲಿ ಇರುತ್ತಾ ಬೇಕಾಗುವ ಅವಶ್ಯಕ ಸಾಧನಗಳು ಎಲ್ಲರ ಬಳಿ ಇದೆ. ಒಂದು ವೇಳೆ ಯಾರಿಗಾದರೂ ಇವುಗಳ ಕೊರತೆ ಇದ್ದರೆ ಅವರ ಸೋಮಾರಿತನ ಅಥವಾ ಆಲಸ್ಯ, ನಿರ್ಲಕ್ಷ್ಯವೇ ಅದರ ಕಾರಣವಾಗಿದೆ. ಬಾಕಿ ಡ್ರಾಮಾನುಸಾರ ಬಾಬ್ದಾದಾರವರು ತಿಳಿದುಕೊಂಡಿದ್ದಾರೆ. ಅವಶ್ಯಕ ಸಾಧನ ಎಲ್ಲರ ಬಳಿ ಇದೆ. ಏನೆಲ್ಲ ಅವಶ್ಯಕ ಸಾಧನಗಳಿವೆಯೋ ಅವೆಲ್ಲವೂ ನಡೆಯಲೇಬೇಕಾಗಿದೆ. ಆದರೆ ಕೆಲವೊಂದು ಕಡೆ ಅವಶ್ಯಕತೆಗಿಂತ ಹೆಚ್ಚು ಸಾಧನಗಳಿವೆ. ಸಾಧನೆ, ತಪಸ್ಸು ಕಡಿಮೆ ಇದೆ ಹಾಗೂ ಸಾಧನದ ಪ್ರಯೋಗ ಮಾಡುವುದು ಅಥವಾ ಮಾಡಿಸುವುದು ಜಾಸ್ತಿ ಇದೆ. ಆದ್ದರಿಂದ ಬಾಬ್ದಾದಾರವರು ಇಂದು ತಂದೆಯ ಸಮಾನರಾಗುವ ದಿವಸದಂದು ವಿಶೇಷ ಅಂಡರ್ಲೈನ್ ಮಾಡಿಸುತ್ತಿದ್ದಾರೆ. ಸಾಧನಗಳ ಪ್ರಯೋಗದ ಅನುಭವ ಬಹಳಷ್ಟು ಮಾಡಿದ್ದೀರಿ. ಏನೆಲ್ಲ ಮಾಡಿದ್ದೀರೋ ಅದೆಲ್ಲ ಚೆನ್ನಾಗಿ ಮಾಡಿದ್ದೀರಿ. ಈಗ ಸಾಧನೆಯನ್ನು ಹೆಚ್ಚಿಸುವುದು ಅರ್ಥಾತ್ ಬೇಹದ್ದಿನ ವೈರಾಗ್ಯ ವೃತ್ತಿಯನ್ನು ತಂದುಕೊಳ್ಳಿರಿ. ಸೊ ಇಲ್ಲಿ ಪರಮಾತ್ಮ ಹೇಳ್ತಾ ಇರೋದು ಪ್ರವೃತ್ತಿಯಲ್ಲಿ ಇರೋರಾಗಿರ್ಬಹುದು ಅಥವಾ ಸೇವಾ ಕೇಂದ್ರಗಳಲ್ಲಿ ಇರೋರಾಗಿರ್ಬಹುದು, ಇಬ್ಬರಿಗೂ ಹೇಳ್ತಾ ಇದ್ದಾರೆ. ಅಂದರೆ ಲೌಕಿಕದಲ್ಲಿ ಇರೋರಾಗಿರ್ಬಹುದು ಅಥವಾ ಈ ಸೇವಾ ಕೇಂದ್ರಗಳಲ್ಲಿರೋ ವಿದ್ಯಾರ್ಥಿಗಳಾಗಿರ್ಬೋದು, ಯಾರಿಗಾದ್ರೂ ಪರಮಾತ್ಮ ಇಲ್ಲಿ ಎಲ್ಲರಿಗೂ ಹೇಳ್ತಾ ಇದ್ದಾರೆ. ಅಂದರೆ ಸಾಧನಗಳ ಬಳಕೆ ಜಾಸ್ತಿ ಆಗಿಬಿಟ್ಟಿದೆ. ಸೊ ಬ್ರಹ್ಮ ಬಾಬಾ ಇರಬೇಕಾದ್ರೆ ಸಾಧನಗಳಿತ್ತ ಅಂದರೆ ಬೇಕಾದಷ್ಟಿತ್ತು. ಆದರೂ ಅವರು ಅದನ್ನು ಅವರ ಕಂಫರ್ಟ್ಗಾಗಿ ಯೂಸ್ ಮಾಡಲಿಲ್ಲ, ಅಂದರೆ ಅವರ ಸೌಕರ್ಯ ಸುಖಕ್ಕಾಗಿ ಯೂಸ್ ಮಾಡಲಿಲ್ಲ, ಉಪಯೋಗಿಸ್ಲಿಲ್ಲ. ಆದರೆ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ, ನಮಗೆ ಬೇಕಾಗಿರೋ ಸುಖ ಸೌಕರ್ಯಗಳಿಗಾಗಿ ನಾವು ಸಾಧನಗಳನ್ನು ಉಪಯೋಗಿಸಿ ಏನಾಗ್ತಾ ಇದೆ, ಅಲ್ಲಿ ಕರ್ಮೇಂದ್ರಿಯ ಜೀತ್ ಆಗ್ಲಿಕ್ಕಾಗ್ತಾ ಇಲ್ಲ. ಈಗ ನಾವು ರಾಜಯೋಗವನ್ನು ಅಭ್ಯಾಸ ಮಾಡ್ತಾ ಇರೋದು ಏನಕ್ಕಾಗಿ? ಒಂದು ಪ್ರಕೃತಿಯನ್ನು ಜಯಿಸಲಿಕ್ಕೆ, ಎರಡು ಕರ್ಮೇಂದ್ರಿಯಗಳನ್ನು ಜಯಿಸಲಿಕ್ಕೆ. ಸೊ ಇವೆರಡು ಜಯಿಸ್ಲಿಕ್ಕಾಗ್ತಾ ಇಲ್ಲ. ಏನಕ್ಕೆ? ಪ್ರಕೃತಿಯಿಂದ ಮಾಡಲ್ಪಟ್ಟಿರೋ ಆ ಒಂದು ಸುಖ ಸಾಧನಗಳನ್ನು ಉಪಯೋಗಿಸ್ತಾ ಇದ್ದೀವಿ, ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ನಮ್ಮ ಕಿವಿಯ ಮೂಲಕ, ಚರ್ಮದ ಮೂಲಕ, ಅಂದರೆ ನಮ್ಮ ಕರ್ಮೇಂದ್ರಿಯಗಳ ಮೂಲಕ ಅವುಗಳನ್ನು ನಾವು ಯೂಸ್ ಮಾಡ್ತಾ ಇದ್ದೀವಿ, ಉಪಯೋಗಿಸ್ತಾ ಇದ್ದೀವಿ. ಸೊ ಇಲ್ಲಿ ಸಾಧನೆ ಅನ್ನೋದು ತಪಸ್ಸನ್ನೋದು ಹೆಚ್ಚಾಗುತ್ತಾ ಕಡಿಮೆ ಆಗುತ್ತಾ ಅಂದರೆ 100% ಕಡಿಮೆ ಆಗುತ್ತೆ. ಏಕೆ ಅನ್ನೋ ವಿಷಯವನ್ನು ಆಲ್ರೆಡಿ ಮನ್ಮನಾಭವ ಅನ್ನೋ ವಿಡಿಯೋ ಪ್ಲಸ್ ಯೋಗವನ್ನು ಅಭ್ಯಾಸ ಮಾಡ್ತಿರ್ಬೇಕಾದ್ರೆ ನಾವು ಮ್ಯೂಸಿಕ್ ಅಥವಾ ಕಾಮೆಂಟ್ರಿಯನ್ನು ಹಾಕ್ಕೋಬೋದು ಅಥವಾ ಇಲ್ಲನೋ ಅನ್ನೋ ವಿಷಯ ಹೇಳಿದ ಒಂದು ವಿಡಿಯೋ ಇದೆ. ಆಲ್ರೆಡಿ 2 ವಿಡಿಯೋಸ್ ಇದೆ. ಇದು ರಾಜಯೋಗವನ್ನು ಅಭ್ಯಾಸ ಮಾಡುವ ವಿಧಿ ಅನ್ನೋ ಪ್ಲೇಲಿಸ್ಟ್ ಅದರಲ್ಲಿ ಇರುತ್ತೆ. ನೀವು ಪ್ಲೇಲಿಸ್ಟಿಗೆ ಹೋದಾಗ ಅಲ್ಲಿ ಈ ಹೆಸರಿನಿಂದ ಒಂದು ಪ್ಲೇಲಿಸ್ಟೇ ಇರುತ್ತೆ, ಅಂದರೆ ಒಂದು ಕಂಪ್ಲೀಟ್ ವಿಡಿಯೋ ಸೆಟ್ ಇರುತ್ತೆ. ಅದರಲ್ಲಿ ಮನ್ಮನಾಭವ ಇರುತ್ತೆ, ಪ್ಲಸ್ ಯೋಗವನ್ನು ಅಭ್ಯಾಸ ಮಾಡ್ತಿರ್ಬೇಕಾದ್ರೆ ನಾವು ಮ್ಯೂಸಿಕ್ ಅಥವಾ ಕಾಮೆಂಟ್ರಿ ಹಾಕ್ಕೋಬೋದಾ ಅನ್ನೊಂದು ವಿಡಿಯೋ ಇದೆ. ಇವೆರಡರಲ್ಲಿ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಲಾಗಿದೆ. ಸೊ ಇಲ್ಲೇನಾಗುತ್ತೆ ಅಂತಂದರೆ, ಒಂದು ಸಲ ಆ ಮ್ಯೂಸಿಕ್ಕು ಅಥವಾ ಕಮೆಂಟ್ರಿ ಓಕೆ ಅದೆಲ್ಲ ಬಿಟ್ಬಿಡೋಣ, ಮನೆಯಲ್ಲೇ ಒಂದು ಸೋಫಾ ಇದೆ, ಅದ್ರ ಮೇಲೆ ಕೂತ್ಕೊಂಡ ತಕ್ಷಣ ಏನಾಗುತ್ತೆ, ಮನಸ ಸೇವೆ ಮಾಡಬೇಕು ಅಂತ ಪರಮಾತ್ಮ ಒಂದು ಕಡೆ ಹೇಳ್ತಾ ಇದ್ದಾರೆ. ಅಂದರೆ ಬೇಹದ್ ವೈರಾಗ್ಯ ವೃತ್ತಿಯನ್ನು ಎಮರ್ಜ್ ಮಾಡಿಕೊಂಡು ಅದಾದ ಮೇಲೆ ನಮ್ಮ ಸಂಕಲ್ಪಗಳಿಂದ, ಅಂದರೆ ನಮ್ಮ ಆಲೋಚನೆಗಳಿಂದ ಆ ಕಡೆ ಇರೋ ಎಲ್ಲರಿಗೂ ಪ್ರೇರಣೆ, ಶಕ್ತಿ ಎಲ್ಲವನ್ನ ಕೊಡಬೇಕಂತ ಇದ್ದಾರೆ. ಹೌದಾ? ಸೊ ಈ ಆಲೋಚನೆಗಳನ್ನು ರಚಿಸೋ ಪ್ಲೇಸಲ್ಲಿ ಒಂದ್ಸಲ ಮುರಳಿ ಓದಿದ್ವಾ ಅಥವಾ ಅರ್ಥ ಮಾಡ್ಕೊಂಡ್ವಾ, ಅದಾದಮೇಲೆ ಮನನ ಚಿಂತನೆಯನ್ನು ಸಬ್ಜೆಕ್ಟ್ ಔಟ್ ಆಗಿಬಿಟ್ಟಿದೆ, ಹೋಗ್ಲಿ ಅದು ತೆಗೆದ್ವಿ. ಅದಾದಮೇಲೆ ಮ್ಯೂಸಿಕ್ ಅಥವಾ ಕಾಮೆಂಟ್ರಿ ಅಥವಾ ರೆಡ್ ಲೈಟ್ ಇದೆಲ್ಲ ಇಟ್ಕೊಳ್ತಾ ಇದ್ದೀವಿ. ಸೊ ಕಣ್ಣಿಂದ ರೆಡ್ ಲೈಟ್ ನೋಡ್ತಾ ಇದ್ದೀವಿ, ಕಿವಿಯಿಂದ ಮ್ಯೂಸಿಕ್ ಅಥವಾ ಕಾಮೆಂಟ್ರಿಯನ್ನು ಕೇಳ್ತಾ ಇದ್ವಿ. ಅವಾಗ ಏನಾಗುತ್ತೆ, ಪರಮಾತ್ಮನೊಂದಿಗೆ ಆತ್ಮ ಕನೆಕ್ಟ್ ಆಗೋ ಆಪ್ಷನ್ ಇಲ್ಲ.
ಏನಕ್ಕೆ? ಕಿವಿಯಿಂದ ಕೇಳ್ತಾ ಇದ್ದೇನಾ ಹಾಡು, ಆ ಹಾಡಿನ ಲಿರಿಕ್ಸ್ ಆದರೂ ಬರುತ್ತೆ ಅಥವಾ ನಿದ್ದೆ ಆದರೂ ಬರುತ್ತೆ. ಸೊ ಇವೆರಡೂ ಬರೋ ಕಾರಣಕ್ಕಾಗಿ ಆತನ ಜೊತೆ ಕನೆಕ್ಟ್ ಆಗಿ ಪಾಪನ ಭಸ್ಮ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ. ಅಂದರೆ ಆ ಲೈಟ್ ಆ್ಯಂಡ್ ಮೈಟ್ ಸ್ವರೂಪ, ಲೈಟ್ ಅಂದರೆ ನಮ್ಮ ಪಾಪ ಭಾರಗಳೆಲ್ಲ ಕಂಪ್ಲೀಟಾಗಿ ಹೋಗಿರೋ ಹಗುರತೆ, ಆ ಹಗುರತೆಯನ್ನು ತಗೊಳ್ಳಿಕ್ಕಾಗ್ತಾ ಇಲ್ಲ. ಜ್ಞಾನವನ್ನು ಅರ್ಥ ಮಾಡಿಕೊಂಡು ಮನನ ಚಿಂತನೆ ಮಾಡಿ ಸ್ವರೂಪದಲ್ಲಿ ತಂದಾಗ ಜ್ಞಾನ ಸ್ವರೂಪರು, ಆ ಪ್ರಕಾಶ ಕೂಡ ಹೊರಗಡೆ ಬರ್ತಾ ಇಲ್ಲ. ಪ್ಲಸ್ ಶಕ್ತಿ ಸ್ವರೂಪ ಮೈಟ್ ಅದು ಕೂಡ ಬರ್ತಾ ಇಲ್ಲ. ರೀಸನ್ ಎಲ್ಲ ಇಲ್ಲೇ, ಅಂದರೆ ಸ್ಟಾರ್ಟಿಂಗ್ ಪಾಯಿಂಟಲ್ಲಿನೇ ನಾವಲ್ಲಿ ತಪ್ಪು ಮಾಡ್ತಾ ಇದ್ದೀವಿ. ಅದಕ್ಕೆ ಪರಮಾತ್ಮ ನಮಗೆ ಕೊಟ್ಟಿರೋ ಮಂತ್ರ ಮನ್ಮನಾಭವ, ತನ್ಮನಾಭವ ಅಥವಾ ಧನ್ಮನಾಭವ ಅಂದಿಲ್ಲ ನಾನು ಅಂತಿದ್ದಾರೆ. ನಾನು ಆ ರೀತಿ ಯಾವತ್ತೂ ನಿಮ್ಮ ಮಂತ್ರ ಕೊಟ್ಟಿರಲಿಲ್ಲ. ನೀವೇನಕ್ಕೆ ತನ್ಮನಾಭವ ಮನ್ಮನಾಭವ ಬಿಟ್ಟು ತನ್ಮನಾಭವ ಅಥವಾ ಧನ್ಮನಾಭವ ಅನ್ನೋ ಮಂತ್ರವನ್ನು ಹಿಡ್ದಿದ್ದೀರಿ ಅಂತೇಳಿ ಕೂಡ ಒಂದು ಮುರಳಿಯಲ್ಲಿ ಕೇಳಿದ್ದಾರೆ. ಸೊ ಮನ್ ಅಂದರೆ ಮನಸ್ಸು, ಆಲೋಚನೆ, ಆ ಆಲೋಚನೆಯನ್ನು ಪರಮಾತ್ಮನ ಮೇಲೆ ಸ್ಥಿರವಾಗಿ ಇಡೋದಿಲ್ಲ. ಸೊ ಈ ಬೇಹತ್ ವೈರಾಗ್ಯ ವೃತ್ತಿಯ ವಾಯುಮಂಡಲ ತಯಾರಾಗಬೇಕು ಅಂದರೆ ನಾವಿಲ್ಲಿ ಮನಸಾ ಸೇವೆ ಅನ್ನೋದಂತೂ ಸ್ಟಾರ್ಟ್ ಮಾಡಲೇಬೇಕು. ಸೊ ಮನಸಾ ಸೇವೆ ಅಂಥೇಳಿ ಕೂಡ ಒಂದು ಪ್ಲೇಲಿಸ್ಟ್ ಇದೆ, ಅದರಲ್ಲಿ ಕೂಡ ಹೋಗಿ ಇರೋ ವೀಡಿಯೋಸ್ನೆಲ್ಲ ನೋಡಿದಾಗ ಮನಸಾ ಸೇವೆ ಅಂದರೆ ಏನು, ನಾವು ಯಾವ ರೀತಿ ಮಾಡಬೇಕು ಅನ್ನೋ ವಿಷಯ ಅಲ್ಲಿ ಅರ್ಥ ಆಗುತ್ತೆ ಪರಮಾತ್ಮನೊಂದಿಗೆ ಕನೆಕ್ಟ್ ಆಗಿ. ಸೊ ಅದನ್ನು ಮಾಡ್ತಾ ಹೋಗ್ಬೇಕು. ನೋಡಲಿಕ್ಕೆ ಸಣ್ಣ ವಿಷಯ, ಓಕೆ, ಕೇಳಲಿಕ್ಕೂ ಸಣ್ಣ ವಿಷಯ, ಮಾಡಲಿಕ್ಕೂ ಏನು ಮಾಡೋದು, ಬರೀ ಅದೇ ಆಲೋಚನೆ ಮಾಡಿದ ತಕ್ಷಣ ಆಗಿಬಿಡುತ್ತಾ ಅಂತ ಅನಿಸುತ್ತೆ. ಆದರೆ ಪರಮಾತ್ಮ ಕೊಟ್ಟಿರೋ ಸಬ್ಜೆಕ್ಟ್ ಅಂತೂ ಅಲ್ಲೇ ಇದೆ. ಸೊ ಅದರ ಜೊತೆ ಈಗ ನಾನಾತ್ಮ ಶಾಂತ ಸ್ವರೂಪ ಅಂಥೇಳಿ ನಾನು ಸಂಕಲ್ಪವನ್ನು ಮಾಡೋ ಪ್ಲೇಸಲ್ಲಿ ಆ ಹಾಡನ್ನು ಇಟ್ಕೊಂಡಾಗ ಆಟೋಮ್ಯಾಟಿಕ್ಕಾಗಿ ಬುದ್ಧಿ ಅನ್ನೋದು ಡೈವರ್ಟ್ ಆಗುತ್ತೆ, ಆ ಲಿರಿಕ್ಸ್ ಬರುತ್ತೆ ಹೊರತು ಸಂಕಲ್ಪ ಅಫರ್ಮೇಷನ್ ಆಗಲ್ಲ, ಪ್ಲಸ್ ವಿಜುವಲೈಸೇಷನ್ ಕೂಡ ಆಗಲ್ಲ. ಸೊ ಇವೆರಡೂ ಈಕ್ವಲ್ ಆದಾಗೆ ನಮ್ಮ ಸಂಕಲ್ಪ ಸಿದ್ಧಿಸೋದು ಕೂಡ. ಸ್ಥಾಪನೆ ಪಾಲನೆ ವಿನಾಶ, ಆ ವಿಡಿಯೋದಲ್ಲಿ ಕೂಡ ಅದೇ ಹೇಳ್ತೇವೆ. ಏನಾದರೆ ಮಾಡ್ತಾ ಇದ್ದೀವೋ, ಸಂಕಲ್ಪವನ್ನು ರಚಿಸ್ತಾ ಇದ್ದೀವೋ ಅದೇ ಧಾರಣೆಯಲ್ಲಿ ಕೂಡ ಬರಬೇಕು ಅಂತ. ಸೊ ಇವೆಲ್ಲ ಇಲ್ಲದೇ ಇದ್ದಾಗ ನಮಗೆ ಈ ಬುದ್ಧಿ ಅನ್ನೋದು ಕೂಡ ಕೆಲಸ ಮಾಡಲ್ಲ. ಏನಕ್ಕೆ? ಸೊ ಆತ್ಮ ಪರಮಾತ್ಮನಿಗೆ ಕನೆಕ್ಟ್ ಆದಾಗ್ಲೇ ದಿವ್ಯ ಬುದ್ಧಿ, ಅಂದರೆ ನಮ್ಮ ಹತ್ರ ಇರೋ ಈ ಕಲ್ಲು ಬುದ್ಧಿ ಪಾರಸ ಬುದ್ಧಿಯನ್ನಾಗಿ, ಸೊ ಅದರ ಸ್ಮೃತಿ ಚಿಹ್ನವಾಗಿಯೇ ನಮಗೆ ರಾಮಾಯಣದಲ್ಲಿ ಕಲ್ಲಿನ ಮೇಲೆ ರಾಮ ಅನ್ನೋ ಹೆಸರು ಬರಿದ ತಕ್ಷಣ ಅದು ನೀರಿನಿಂದ ಮೇಲೆ ತೇಲ್ದಂಗೆ ತೋರಿಸ್ತಾರೆ. ಅಂದರೆ ಕಲ್ಲಿನಂತೆ ಇರೋ ನಮ್ಮ ಬುದ್ಧಿಯಲ್ಲಿ ರಾಮ ಅಂದರೆ ಶಿವಪರಮಾತ್ಮನನ್ನು ನೆನಪು ಮಾಡಿದಾಗ ನಾವು, ಅಥವಾ ಆತನಿಗೆ ಕರೆಕ್ಟಾಗಿ ಕನೆಕ್ಟ್ ಆದಾಗ ಈ ಸಂಸಾರ ಅನ್ನೋ ಸಾಗರದಿಂದ ತೇಲ್ತಾ ಇರ್ತೀವಿ ಅನ್ನೋ ವಿಷಯವನ್ನು ತೋರಿಸ್ಲಿಕ್ಕೆ, ಪ್ಲಸ್ ದಿವ್ಯ ಬುದ್ಧಿ ಆ್ಯಕ್ಟಿವೇಟ್ ಆಗುತ್ತೆ ತೇಲಲಿಕ್ಕೆ ಅಂತ ತೋರಿಸ್ಲಿಕ್ಕೇನೆ ಅಲ್ಲ ಆ ಸ್ಮೃತಿ ಚಿಹ್ನೆಯನ್ನು ತೋರಿಸಿರೋದು. ಸೊ ಆ ಸ್ಥಿತಿಗೆ ಬಂದು ಈ ಬೇಹದ್ದಿನ ವೈರಾಗ್ಯ ವೃತ್ತಿಯನ್ನು ಎಮರ್ಜ್ ಮಾಡಿ ನಾವು ನಮ್ಮ ಶಕ್ತಿಯ ಮೂಲಕ, ಮನಸಾಶಕ್ತಿಯ ಮೂಲಕ ವಾಯುಮಂಡಲವನ್ನು ರೆಡಿ ಮಾಡಿ ದುಃಖ ಪ್ಲಸ್ ಅಶಾಂತಿಯಲ್ಲಿರೋ ಆತ್ಮರ ಕೂಗನ್ನು ಕೇಳಿಸ್ಕೊಂಡು ಅವರಿಗೆ ಅದರಿಂದ ಮುಕ್ತಿಯನ್ನು ಕೊಡಬೇಕು. ಸೊ ಇಷ್ಟು ಜವಾಬ್ದಾರಿಗಳನ್ನು ಪರಮಾತ್ಮ ಒಂದು ಕಡೆ ನಮಗೆ ಕೊಡ್ತಾ ಇದ್ದಾರೆ. ಅದನ್ನು ಬಿಟ್ಟು ನಾನಿಲ್ಲ, ನನಗೆ ಹಾಡು ಹಾಕ್ಕೊಂಡ್ರೇ ಯೋಗ ಸೆಟ್ ಆಗೋದು, ನನಗೆ ಆ ರೆಡ್ ಲೈಟ್ ಇದ್ರೇ ಯೋಗ ಸೆಟ್ ಆಗೋದು ಅಂದ್ಕೊಂಡ್ರೆ ಮಾತ್ರ ನಾವು ಎಲ್ಲಿರೋರಲ್ಲೇ ಉಳ್ಕೊತೀವಿ. ಪರಮಾತ್ಮ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಸಾಧನಗಳಿಗೆ ವಶವಾಗಿ ಅದರ ಪ್ರಯೋಗ ನಮ್ಮ ಉನ್ನತಿಗಾಗಿ ಅದನ್ನು ನಾವು ಉಪಯೋಗಿಸೋಂಗಿಲ್ಲ. ಪ್ಲಸ್ ಅದೇ ವಿಷಯವನ್ನು ಸಾಧನೆ ಅಂದರೆ ನಮಗೆ ಈ ಮ್ಯೂಸಿಕ್ಕು ಕಮೆಂಟ್ರಿಯಲ್ಲಿ ಕ್ಲಿಯರಾಗಿದೆ, ಆ ವಿಡಿಯೋನಲ್ಲಿ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಲಾಗಿದೆ. ಸೊ ಈಗ ಬರೋ ಡೌಟ್ ಏನು ಅಂತಂದರೆ, ಮತ್ತು ಫಾರ್ ಸಪೋಸ್ ಈ ಫೋನನ್ನೇ ನಾವು ಯೂಸ್ ಮಾಡ್ತಾ ಇದ್ದೀವಿ ಸೇವೆಗಾಗಿ, ಆದರೆ ಯೋಗಕ್ಕಾಗಿ ಅಲ್ಲ, ನಮ್ಮ ಉನ್ನತಿಗಾಗಿ ಅಲ್ಲ, ಆತ್ಮನ ಉನ್ನತಿಗಾಗಿ ಅಲ್ಲ. ಸೊ ಅದಕ್ಕಾಗಿ ಇಲ್ಲಿ ಪರಮಾತ್ಮ ಸೇವೆಗಾಗಿ ಬೇಕಾದಷ್ಟು ಸಾಧನೆಗಳನ್ನು ಉಪಯೋಗಿಸ್ಬಹುದು ಅನ್ನೋ ಶ್ರೀಮತವನ್ನು ಕೊಟ್ಟಿದ್ದಾರೆ. ನಾವು ಸೇವೆಗಾಗಿ ಎಷ್ಟು ಬೇಕೋ ಅಷ್ಟು ಸಾಧನೆಗಳನ್ನು ಉಪಯೋಗಿಸಿ ವೃದ್ಧಿ ಮಾಡಬಹುದು, ಇಲ್ಲ ಅಂತಲ್ಲ. ಆದರೆ ಆತ್ಮನಿಗಾಗಿ ಅಂದರೆ ಆತ್ಮನ ಉನ್ನತಿಗಾಗಿ, ಯೋಗಕ್ಕಾಗಿ, ನಮ್ಮ ಸಾಧನ ತಪಸ್ಸಿಗಾಗಿ, ಅದರ ಸಲುವಾಗಿ ಯಾವತ್ತೂ ಕೂಡ ಸಾಧನಗಳನ್ನು ಉಪಯೋಗಿಸೋ ಹಾಗಿಲ್ಲ. ಸೊ ಇದೇ ವಿಷಯವನ್ನು ಹೇಳ್ತಿರ್ಬೇಕಾದ್ರೆ ಪರಮಾತ್ಮ ಒಂದು ಮುರಳಿಯಲ್ಲಿ ಅವಿನಾಶಿ ಪ್ರಾಪ್ತಿ ಅಂದರೆ ನಾವಿವಾಗ ಮಾಡ್ತಾ ಇರೋ ಈ ಪುಣ್ಯವನ್ನು ಏನಾದರೂ ಜಮಾ ಮಾಡ್ತಾ ಇದ್ದೀವೋ ಇದು ಅವಿನಾಶಿ. ಸೊ ಡ್ರಾಮಾಜ್ಞಾನದಲ್ಲಿ ಕ್ಲಿಯರಾಗಿ ಹೇಳ್ಕೊಡ್ಲಾಗಿದೆ. ಸೊ ನಮ್ಮ ಹತ್ರ ಇರೋ ಈ ಪಾಪ ಎಲ್ಲ ವಿನಾಶ ಆಗುತ್ತೆ, ಒಂದು ಶಿಕ್ಷೆಗಳಿಂದ ಅಥವಾ ಕರ್ಮ ಭೋಗದಿಂದ ಅಥವಾ ಕರ್ಮಯೋಗದಿಂದ ಅಂಥೇಳಿ. ಸೊ ಇದೆಲ್ಲ ವಿನಾಶ ಆದಾಗ ಮತ್ತು ಉಳಿಯೋದೇನೋ ಆತ್ಮನಲ್ಲಿ ಅಂದರೆ ಸಂಸ್ಕಾರ ಪುಣ್ಯ ಅಂಥೇಳಿ ಓದ್ಕೊಂಡಿದ್ವಿ ಡ್ರಾಮಾಜ್ಞಾನದಲ್ಲಿ. ಸೊ ಇಲ್ಲಿ ಅದೇ ವರ್ತಿಸ್ತದೆ. ಪುಣ್ಯ ಅನ್ನೋದು ಅವಿನಾಶಿ, ವಿನಾಶ ಮಾಡೋಲ್ಲ ಪರಮಾತ್ಮ ಅದನ್ನು. ಈ ಪುಣ್ಯ ಕಂಪ್ಲೀಟ್ 21 ಜನ್ಮಗಳಿಗೆ ಕೊಡ್ತೀನಿ ಅಂತ ಇದ್ದಾರೆ. ಈ ಅವಿನಾಶಿ ಪುಣ್ಯವನ್ನು ಪ್ರಾಪ್ತಿ ಮಾಡ್ಕೊಳ್ಳಿಕ್ಕಾಗಿ ವಿನಾಶಿ ವಸ್ತುಗಳನ್ನು ಬಳಸಬೇಡಿ
ಅಂತೇಳಿ ಕೂಡ ಹೇಳಿದ್ದಾರೆ. ಸೊ ಈ ರೀತಿ ವಿನಾಶಿ ವಸ್ತುಗಳನ್ನಂದರೆ ಸುಖ ಸಾಧನಗಳನ್ನು ಉಪಯೋಗಿಸಿ ನಾವು ವಿನಾಶಿ ಆನಂದವನ್ನು ಪಡಿತಾ ಇದ್ದೀವಿ ಅಂದರೆ ಸಂತೋಷ, ಆನಂದ, ಖುಷಿ ಈ ರೀತಿ ಅನ್ಬೋದು. ಸೊ ಇದು ಕೂಡ ವಿನಾಶಿ, ಸ್ವಲ್ಪ ಹೊತ್ತೇ ಇರುತ್ತೆ, ಆಮೇಲೆ ಹೋಗುತ್ತೆ. ಏನಕ್ಕೆ? ಸೊ ಕಿವಿಯ ಮೂಲಕ ಕೇಳಿಸ್ಕೊಂಡಾಗ ನನಗೆ ಆನಂದ ಅನ್ನೋದು ಅನುಭವದಲ್ಲಿ ಬರ್ತಾ ಇದೆ ನನಗೆ. ಒಂದು ವೇಳೆ ಆ ಹಾಡು ಕ್ಲೋಸ್ ಆಯಿತು, ಕರ್ಮಕ್ಷೇತ್ರದಲ್ಲಿ ನಿಂತೆ, ಆಟೋಮ್ಯಾಟಿಕ್ಕಾಗಿ ಅದೆಲ್ಲ ವಿನಾಶ, ಕೊಲ್ಯಾಪ್ಸ್. ಸೊ ಅದೇ ಒಂದು ವೇಳೆ ಆತ್ಮ ಸಂಕಲ್ಪ ತಾನಾಗಿ ಸ್ವಯಂ ರಚಿಸಿ, ಅಂದರೆ ನಾವು ಸಂಕಲ್ಪವನ್ನು ರಚಿಸಿ ಆ ಎಫೆಕ್ಟ್ ನಮ್ಮ ಕರ್ಮೇಂದ್ರಿಯಗಳ ಮೇಲೆ ಬಿದ್ದಿದ್ದೇ ಆದರೆ, ಅಂದರೆ ಆ ಆನಂದ ಅನ್ನೋದು ಅವಿನಾಶಿ ಆಗ್ತದೆ. ಏನಕ್ಕೆ? ಅವಿನಾಶಿ ಸಂಕಲ್ಪದಿಂದ ರಚಿಸಲ್ಪಟ್ಟಿದೆ, ಅದೇ ಕಾರಣಕ್ಕಾಗಿ ಅಷ್ಟೇ ಹೊರತು ಇಲ್ಲಿ ಕಿವಿ ಅನ್ನೋ ಕರ್ಮೇಂದ್ರಿಯದ ಆಧಾರದ ಮೇಲೆ ನನ್ನ ಆತ್ಮನ ಆನಂದ ಡಿಪೆಂಡ್ ಆಗಿದೆ ಅಂದರೆ ಇದು ವಿನಾಶಿ. ಹಾಗಿದ್ದಾಗ ಅದು ಸ್ವರಾಜ್ಯಾಧಿಕಾರ ಕೂಡ ಆಗೋದಿಲ್ಲ. ಏನಕ್ಕೆ? ಕಿವಿ ಆತ್ಮನ ಮೇಲೆ ರಾಜ್ಯ ಮಾಡ್ತಾ ಇದೆ. ಏನಕ್ಕೆ? ಕಿವಿಯಿಂದ ಕೇಳಿಸ್ಕೊಂಡಿರೋ ಹಾಡಿನ ಆಧಾರದ ಮೇಲೆ ಸಂತೋಷ ಅನ್ನೋದು ಎಮರ್ಜ್ ಆಗ್ತಾ ಇದೆ. ಅದೇ ಒಂದು ವೇಳೆ ನಾನು ಮಾಡಿರೋ ಸಂಕಲ್ಪದ ಆಧಾರದಿಂದ, ಅಂದರೆ ನಾನು ಒಳಗಡೆಯಿಂದನೇ ನಾನು ಆನಂದವಾಗಿದ್ದೀನಿ ಆಟೋಮ್ಯಾಟಿಕ್ಕಾಗಿ, ಅಂದರೆ ಆವಾಗ ಆತ್ಮ ರೂಲಿಂಗಲ್ಲಿದೆ, ಆವಾಗ ಅದು ಸ್ವರಾಜ್ಯ ಅಧಿಕಾರ ಆಗುತ್ತೆ. ಸೊ ಇದೆಲ್ಲ ಪರಮಾತ್ಮ ಹೇಳಲಿಕ್ಕೆ ರೀಸನ್ ಏನು ಅಂದರೆ, ಈ ಸಾಧನೆಗಳು ಅನ್ನೋದು ಆಟೋಮ್ಯಾಟಿಕಲಿ ಈ ಎಂಡ್ ಅಂದರೆ ಫೈನಲ್ ಗ್ರ್ಯಾಂಡ್ ಫಿನಾಲೆ ಅನ್ನೋ ರೀತಿ ಏನಾದರೆ ಫೈನಲ್ ವಿನಾಶ ಅನ್ನೋದಿರುತ್ತೋ ಆ ಟೈಮಲ್ಲಿ ಎಲ್ಲ ಸ್ಟಾಪ್ ಆಗುತ್ತೆ. ಮತ್ತು ಇವೆಲ್ಲ ಸ್ಟಾಪ್ ಆದಾಗ ಹೆಂಗೆ ನಾವು ಏನು ಮಾಡೋದು? ಆವಾಗ ಸಂಕಲ್ಪಗಳಿಂದನೇ ಎಲ್ಲ ನಡೆಯೋದು. ಮತ್ತು ಈಗಲಿಂದ ಆ ಅಭ್ಯಾಸನೇ ಇರಲಿಲ್ಲ ನಮಗೆ ಈಗಿನಿಂದ ಅಂದಾಗ ನಾವು ಹೆಂಗೆ ಆ ಟೈಮಲ್ಲಿ ಸಂಕಲ್ಪ ಅಂದರೆ ಪರಮಾತ್ಮ ಕೊಟ್ಟಿರೋ ಸಂಕಲ್ಪನ ಕ್ಯಾಚ್ ಮಾಡಿಕೊಂಡು ಬೇಕಾದ ಪ್ಲೇಸಿಗೆ ಹೋಗೋದು, ಸುರಕ್ಷಿತ ಸ್ಥಾನಗಳಿಗೆ ಸೇರಿಕೊಳ್ಳೋದು, ಅಥವಾ ನಮ್ಮ ಸಂಕಲ್ಪ ಶಕ್ತಿಯಿಂದ ಪ್ರಕೃತಿಯನ್ನು ಜಯಿಸೋದು, ಇದೆಲ್ಲ ಅವಾಗ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅವಾಗ ಏನಾಗುತ್ತೆ? ಇದಕ್ಕೆ ರೀಸನ್ ಏನು ಅಂದರೆ ಈ ಸಾಧನೆಗಳಿಗೆ ಅಟ್ಯಾಚ್ ಬುದ್ಧಿ ಅನ್ನೋದು ಎಲ್ಲೋ ತಗ್ಲಾಕೊಂಡಿದೆ. ಇದೇ ಮೋಹ ಅಂತಲೂ ಅನ್ಬಹುದು. ಸೊ ಹಿಂಗೆ ತಗ್ಲಾಕೊಂಡಿದ್ದಾಗ ಏನಾಗುತ್ತೆ ಅಂತಂದರೆ ಬುದ್ಧಿ ದಿವ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ. ಆಟೋಮ್ಯಾಟಿಕಲಿ ನಮ್ಮ ಸಂಕಲ್ಪಗಳು ಕೆಲಸ ಮಾಡಲ್ಲ, ಸಂಕಲ್ಪನೇ ಮಾಡಲ್ಲ. ಸಂಕಲ್ಪ ಕೆಲಸ ಮಾಡೋದು ದೂರ ಉಳಿತು ಅಂದರೆ ಆಲೋಚನೆಗಳನ್ನ ರಚಿಸೋದೇ ಇಲ್ಲ. ಅವಾಗ ಏನಾಗುತ್ತೆ? ಆಟೋಮ್ಯಾಟಿಕಲಿ ಸಮಯ ಅನ್ನೋದು ಬರುತ್ತೆ. ಅಂದರೆ ಒಂದು ಸಮಯ ಆದಾಗ ಸಾಧನೆಗಳೆಲ್ಲವೂ ಕಂಪ್ಲೀಟಾಗಿ ಹೋಗಿಬಿಡುತ್ತೆ. ಅವಾಗ ಯಾವುದೇ ಸಾಧನಗಳಿರೋದಿಲ್ಲ, ಏನೂ ಇರೋದಿಲ್ಲ. ಅವಾಗ ಏನು ಮಾಡ್ತೀವಿ? ಆಟೋಮ್ಯಾಟಿಕ್ಕಾಗಿ ನಾವು ಸಂಕಲ್ಪ ಅಂದರೆ ಗತಿ ಇಲ್ಲದೆ ನೀವು ಹೆಂಗೂ ಮಾಡ್ತೀರಾ ಅಂತಾರೆ ಪರಮಾತ್ಮ. ಆದರೆ ಅವಾಗ ಮಾರ್ಕ್ಸ್ ಯಾರಿಗೋಗುತ್ತೆ? ಅಂಕಗಳು ಯಾರಿಗೋಗುತ್ತೆ? ಸಮಯಕ್ಕೆ ಹೋಗುತ್ತೆ, ನಮಗಲ್ಲ. ಪರಮಾತ್ಮ ಹೇಳಿದಾಗ ನಾವು ಮಾಡಿದರೆ, ಪರಮಾತ್ಮನಿಗೆ ಕನೆಕ್ಟಾಗಿ ನಾವು ಪರಿವರ್ತನೆ ಆದರೆ ಮಾರ್ಕ್ಸ್ ಅಂಕಗಳು ನಮಗೆ, ಇಲ್ಲ ಅಂದರೆ ಆ ಅಂಕಗಳು ಸಮಯಕ್ಕೆ ಹೋಗುತ್ತೆ. ಅದಕ್ಕಾಗಿ ಇಲ್ಲಿ ಪರಮಾತ್ಮ ನಮಗೆ ವಿಶೇಷ ಅಂಡರ್ಲೈನ್ ಮಾಡಿಸ್ತಾ ಇದ್ದಾರೆ ಈ ವಿಷಯದ ಮೇಲೆ. ಅದಕ್ಕಾಗಿ ಫೈನಲ್ ಎಕ್ಸಾಮಲ್ಲಿ ಕೂಡ ಪರಮಾತ್ಮ ನಮ್ಗೆ ಇಟ್ಟಿರೋ ಎಕ್ಸಾಮ್ ಯಾವುದು? ಆ ಕ್ವೆಶನ್ ಪೇಪರ್ ಏನು? ನಷ್ಟೋ ಮೋಹ ಸ್ಮೃತಿ ಸ್ವರೂಪ. ಏನು ನಷ್ಟ ಆಗಬೇಕು? ಮೋಹ. ಯಾವುದರ ಪ್ರತಿ? ಎಲ್ಲದರ ಪ್ರತಿ. ನಮ್ಮ ಸ್ಥಿತಿ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೋ ಅದೆಲ್ಲದರ ಪ್ರತಿ ಕೂಡ ನಮ್ಮ ಮೋಹ ನಷ್ಟ ಆಗಬೇಕು. ಯಾವುದ್ರ ಮೇಲೆ ನಮ್ಮ ಸ್ಥಿತಿ ಡಿಪೆಂಡ್ ಆಗ್ಬೋದು? ನಮ್ಮ ದೇಹ ಸಂಬಂಧಿಕರು, ನಾವು ಸಂಪಾದನೆ ಮಾಡಿರೋ ವಸ್ತು ವೈಭೋಗಗಳು, ಇವೆಲ್ಲವುಗಳ ಮೇಲೆ ನಮಗೆ ನಮ್ಮ ಸ್ಥಿತಿ ಅನ್ನೋದು ಡಿಪೆಂಡ್ ಆಗಿರ್ಬೋದು. ಸೊ ಇವೆಲ್ಲವುಗಳಿಂದ ನಮ್ಮ ಮೋಹ ನಷ್ಟವಾಗಿ ಸ್ಮೃತಿ ಸ್ವರೂಪ. ಯಾವುದರ ಸ್ಮೃತಿ ಸ್ವರೂಪ? ಆತ್ಮ ಅನ್ನೋ ಸ್ಮೃತಿ ಸ್ವರೂಪ. ಸೊ ಅವಾಗೇನಾಗುತ್ತೆ ಅಂತಂದರೆ ಬ್ರಹ್ಮ ತಂದೆ ಕೊಡ್ತಾ ಇರೋ ವಾಯ್ಸ್ನ ಕ್ಯಾಚ್ ಮಾಡಲಿಕ್ಕೆ, ವಾಯ್ಸ್ ಕ್ಯಾಚು ಅಂತಂದರೆ ಈಗ ನಾನು ಮಾತಾಡ್ತಾ ಇರಬೇಕಾದ್ರೆ ಯಾವ ರೀತಿ ಆದರೆ ಎಲ್ರಿಗೂ ಕೇಳಿಸ್ತಾ ಇದೇನೋ ವಿಡಿಯೋ ಆ ರೀತಿ ಕೇಳಿಸುತ್ತಾ ಅಂದರೆ ಅಲ್ಲ, ಸಂಕಲ್ಪ ಅಂದರೆ ಆಲೋಚನೆ ಕ್ಯಾಚ್ ಆಗುತ್ತೆ ನಮಗೆ. ಆ ಸ್ಥಿತಿಯಲ್ಲಿ ಇದ್ರೇ ಆವಾಗ ಆ ಸುರಕ್ಷಿತ ಸ್ಥಾನಗಳಿಗೆ ಸೇರೋದು ಎಲ್ಲನೂ ಆಗುತ್ತೆ. ಪ್ಲಸ್ ಇಲ್ಲಿ ಪರಮಾತ್ಮ ನಮಗೆ ಕೊಡ್ತಾ ಇರೋ ಜವಾಬ್ದಾರಿ ಏನು? ವಿಶ್ವದಲ್ಲಿರುವ ಆತ್ಮರು ಪ್ಲಸ್ ಪ್ರಕೃತಿ ಇವೆರಡನ್ನು ಸತೋಪ್ರಧಾನ ಮಾಡಲಿಕ್ಕಾಗಿ ನಮಗೆ ಅದೇ ಜವಾಬ್ದಾರಿಯನ್ನು ಕೊಡ್ತಾ ಇದ್ದಾರೆ. ಸೊ ಆ ಜವಾಬ್ದಾರಿಯನ್ನು ಯಾವ ರೀತಿಯಾಗಿ ನಿರ್ವಹಿಸೋದು ಅನ್ನೋದೇ ಇಲ್ಲಿ ಹೇಳ್ತಾ ಇದ್ದಾರೆ. ಬೇಹದ್ದಿನ ವಾಯುಮಂಡಲ ವೃತ್ತಿ ಅಂದರೆ ಈ ವಾಯುಮಂಡಲವನ್ನು ರೆಡಿ ಮಾಡಿರಿ ಅಂತೇಳಿ. ಸೊ ಇದನ್ನು ಹೇಗೆ ರೆಡಿ ಮಾಡಬೇಕು ಏನು ಅಂತಂದರೆ ಎಲ್ಲ ಸಂಕಲ್ಪಗಳನ್ನು ಮನಸಾ ಸೇವೆ ಅನ್ನೋ ಸ್ಲಾಟಲ್ಲಿ
ಪ್ಲೇಲಿಸ್ಟಿಗೆ ನೀವು ಹೋದಾಗ ಮನಸಾ ಸೇವೆ ಅನ್ನೋ ಸ್ಲಾಟಲ್ಲಿ ಎಲ್ಲ ಸಂಕಲ್ಪಗಳನ್ನ ಕೊಡಲಾಗಿದೆ. ಸೊ ವಾಟ್ಸಪ್ ಗ್ರೂಪಲ್ಲಿ ಇರೋರಿಗೂ ಆಲ್ರೆಡಿ ಗೊತ್ತಿರುತ್ತೆ. ಅಲ್ಲಿ ನೋಡಲಿಕ್ಕೆ ನಮಗೆ ಡೈಲಿ ಅದೇ ಸಂಕಲ್ಪಗಳನ್ನ ಹಾಕ್ತಾ ಇದ್ದೀವಿ, ಅದನ್ನೇ ಮಾಡ್ತಾ ಇದ್ದೀವಿ ಅಂತ ಅನ್ನಿಸ್ಬೋದು. ಆದರೆ ಅವೆಲ್ಲವೂ ಮಾಡೋ ಇಂಪಾರ್ಟೆನ್ಸ್ ಇದೆ. ನಮ್ಮ ಸ್ಥಿತಿ ಬೆಳೆಸಲಿಕ್ಕೆ ಅವೆಲ್ಲವೂ ಕಾರಣ ಆಗ್ತದೆ, ನಾವು ಮಾಡಬೇಕು ಕೂಡ. ಸೊ ಆ ರೀತಿ ಮಾಡ್ತಾ ಹೋದಾಗ ನಮಗೆ ನಮ್ಮ ಮಾರ್ಕ್ಸ್ ಅಂದರೆ ನಾವು ಸತೋಪ್ರಧಾನ ಪ್ರಕೃತಿಯನ್ನು ಅನುಭವಿಸ್ಲಿಕ್ಕೆ ಅಧಿಕಾರಿಗಳಾಗ್ತೀವಿ, ಸತೋಪ್ರಧಾನ ಪ್ರಜೆಗಳನ್ನು ಪಡಿತೀವಿ. ಯಾಕಂದರೆ ಇಲ್ಲಿ ವಿಶ್ವಾತ್ಮರಿಗೂ ಕೂಡ ನಾವಿಲ್ಲಿ ಮನಸಾ ಸೇವೆ ಮಾಡಿರ್ತೀವಿ. ಸೊ ಎಲ್ಲವನ್ನ ನಾವೇ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಇಲ್ಲಿ. ಸೊ ಬ್ರಹ್ಮ ಬಾಬಾ ಪರಮಾತ್ಮ ಅಂದರೆ ಪರಮಾತ್ಮನ ಮೇಲೆ, ಆ ಮುರಳಿ ಮೇಲೆ ನಮಗೆ ಪ್ರೀತಿ ಇದೆ, ಮುರಳಿ ಅಂದರೆ ಇಷ್ಟ ಅಂದರೆ ಅದರ ಅರ್ಥ ಏನು, ಅದನ್ನು ಪ್ರಾಕ್ಟಿಕಲ್ ಲೈಫಲ್ಲಿ ತರಬೇಕು. ಕೇಳೋದು ತಪ್ಪಲ್ಲ, ಕೇಳಬೇಕು, ಅರ್ಥ ಮಾಡ್ಕೊಳ್ಬೇಕು. ಅದಾದಮೇಲೆ ಅದನ್ನು ಪ್ರಾಕ್ಟಿಕಲ್ ಲೈಫಲ್ಲಿ ಕೂಡ ತರೋದಷ್ಟೇ ಇಂಪಾರ್ಟೆಂಟ್. ಸೊ ಅದನ್ನು ತಂದಾಗ ಏನಾಗುತ್ತೆ ಅಂತಂದರೆ ಆತನ ಪ್ರೀತಿಗೆ ನಾವು ಪ್ರಮಾಣವನ್ನು ಕೊಟ್ಟಂಗೆ ಅಂತಿದ್ದಾರೆ. ಅದಾದಮೇಲೆ ಬ್ರಹ್ಮ ತಂದೆಯನ್ನು ಎಕ್ಸಾಂಪಲ್ ಆಗಿ ತಗೊಂಡು, ಬ್ರಹ್ಮ ತಂದೆಯನ್ನು ನೋಡಿದಿರಿ, ಅಂತಿಮ ಗಳಿಗೆಯವರೆಗೂ ಮಕ್ಕಳಿಗೆ ಬಹಳಷ್ಟು ಸಾಧನಗಳನ್ನು ಕೊಟ್ಟರು, ಆದರೆ ಸ್ವಯಂ ಸಾಧನಗಳ ಪ್ರಯೋಗದಿಂದ ದೂರವಿದ್ದರು. ಸಾಧನಗಳು ಇದ್ದರೂ ಸಹ ದೂರವಿರುವುದನ್ನೇ ವೈರಾಗ್ಯ ಎಂದು ಹೇಳಲಾಗುತ್ತದೆ. ಆದರೆ ನಮ್ಮ ಬಳಿ ಏನೂ ಇಲ್ಲ ಮತ್ತು ನಮಗಂತೂ ವೈರಾಗ್ಯವಿದೆ, ನಾವಂತೂ ವೈರಾಗಿಯಾಗಿದ್ದೇವೆ ಎಂದರೆ ಅದು ಹೇಗಾಗಲು ಸಾಧ್ಯ? ಈ ಮಾತಂತೂ ಬೇರೆಯಾಗಿದೆ. ಎಲ್ಲವೂ ಇದ್ದರೂ ಸಹ ಜ್ಞಾನ ಹಾಗೂ ವಿಶ್ವ ಕಲ್ಯಾಣದ ಭಾವನೆಯಿಂದ, ತಂದೆಯನ್ನು ಸ್ವಯಂವನ್ನು ಪ್ರತ್ಯಕ್ಷ ಮಾಡುವ ಭಾವನೆಯಿಂದ ಈಗ ಸಾಧನಗಳ ಬದಲಾಗಿ ಬೇಹದ್ದಿನ ವೈರಾಗ್ಯ ವೃತ್ತಿ ಇರಲಿ. ಸೊ ಇಲ್ಲಿ ಬ್ರಹ್ಮ ಬಾಬಾ ಇರಬೇಕಾದ್ರೆ ಅವ್ರಿಗೆ ಯಾವುದೇ ಸಾಧನಗಳು ಇರಲಿಲ್ಲನ ಅಂದರೆ ಇತ್ತು. ಆದರೆ ಅವುಗಳನ್ನೆಲ್ಲ ಮಕ್ಕಳಿಗೆ ಕೊಟ್ಟರು, ಪ್ಲಸ್ ಸೇವೆಗಾಗಿ ಅದನ್ನು ಉಪಯೋಗಿಸಿದ್ರು ಅಷ್ಟೇ ಹೊರತು ತಮ್ಮ ಕಂಫರ್ಟ್, ತಮ್ಮ ಸುಖ ಸಾಧನಕ್ಕಾಗಿ ಉಪಯೋಗಿಸಲಿಲ್ಲ ಅದನ್ನು. ಅದಕ್ಕಾಗಿ ಸೊ ನಮಗೆಲ್ಲ ಲಾಸ್ಟ್ ಎಂಡ್ ಮಿನಿಟಲ್ಲಿ ಏನಕ್ಕೆ ಈ ಸಾಧನಗಳನ್ನೆಲ್ಲ ಕ್ಲೋಸ್ ಮಾಡ್ತಾರೆ ಅಂತಂದರೆ, ನಮಗೆ ಟೆಸ್ಟ್ ಇರೋದೇ ನಮ್ಮ ಸಂಕಲ್ಪಗಳ ಕ್ಯಾಚಿಂಗ್ ಪವರ್, ಅಂದರೆ ಬುದ್ಧಿ ಲೈನ್ ಎಲ್ಲಿಯವರೆಗೆ ಕ್ಲಿಯರ್ ಆಗಿದೆ ಅಂತ ತಿಳ್ಕೊಳ್ಳಿಕ್ಕೆ. ಸೊ ಎಲ್ಲಿಯವರೆಗೆ ಅದು ಕ್ಲಿಯರ್ ಆಗಿರುತ್ತೋ ಅಲ್ಲಿಯವರೆಗೆ ಮಾತ್ರ ನಾವು ಅದನ್ನು, ಅಂದರೆ ಪರಮಾತ್ಮನ ವಾಯ್ಸನ್ನು ಕ್ಯಾಚ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ, ಆತನ ಕರೆಕ್ಟ್ ಸಂಕಲ್ಪವನ್ನು. ಅದಕ್ಕಾಗಿಯೇ ಈ ಬೇಹದ್ ವೈರಾಗ್ಯ ಸ್ಥಿತಿ 2ನೇ ಭಾಗದಲ್ಲಿ ಒಂದು ಸ್ಲೈಡ್ ಹಾಕಿ, ನಷ್ಟೋ ಮೋಹಿಗಳು ಮಾತ್ರ ಮೌಂಟ್ ಅಬು ಸೇರ್ತಾರೆ, ಅಂದರೆ ತಲುಪುತ್ತಾರೆ ಆ ಟೈಮಲ್ಲಿ ಅಂಥೇಳಿ ಅಲ್ಲಿ ಒಂದು ಸ್ಲೈಡ್ ಇತ್ತು. ಅದನ್ನು ನೋಡಿದಾಗಲೂ ವಿದ್ಯಾರ್ಥಿಗಳಿಗೆ ಇನ್ನೂ ಕ್ಲಾರಿಟಿ ಬರುತ್ತೆ. ಸೊ ನಮ್ಮ ಹತ್ರ ಏನೂ ಇಲ್ಲ, ಅದಕ್ಕಾಗಿಯೇ ನಾವು ವೈರಾಗಿ ಅಂದರೆ ಯಾರೂ ಕೇಳಲ್ಲ. ಇಲ್ಲಿ ಎಲ್ಲ ಇದ್ದರೂ ಸಹ ಅದನ್ನು ಸೇವೆಗಾಗಿ ಉಪಯೋಗಿಸಿ, ನಮಗೇನು ಅವಶ್ಯಕತೆ ಇದೆನೋ ಅಷ್ಟರ ಮಟ್ಟಿಗೆ ಮಾತ್ರ ಸೇವೆಗಾಗಿ ಉಪಯೋಗಿಸಿ, ಉಳಿಕಿದ ಟೈಮೆಲ್ಲ ಇನ್ನು ನಮ್ಮ ಆತ್ಮನ ಉನ್ನತಿಯ ಕಡೆ, ಸಾಧನೆ ತಪಸ್ಸಿನ ಕಡೆ ನಮ್ಮ ಗಮನ ಇರಬೇಕು. ಸೊ ಆವಾಗಲೇ ಆ ಸಂಕಲ್ಪಗಳು, ಆ ಸಂಕಲ್ಪದೊಂದಿಗೆ ಪರಮಾತ್ಮನೊಂದಿಗೆ ವಾರ್ತಾಲಾಪ, ಮನ್ಮನಾಭವ ಅನ್ನೋದು ಇಲ್ಲಿ ಅನುಭವ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಈ ಸಂಕಲ್ಪನ ಎಲ್ಲಿಂದ ಮಾಡೋದು, ಹೆಂಗೆ ಮಾಡೋದು ಅಂದರೆ, ಸಂಕಲ್ಪ ಅನ್ನೋ ಖಜಾನೆಯನ್ನು ಪರಮಾತ್ಮ ನಮಗೆ ಮುರಳಿಯಲ್ಲಿನೇ ಕೊಟ್ಟಿದ್ದಾರೆ. ಆ ಖಜಾನೆಯಿಂದ ಅದನ್ನು, ಅಂದರೆ ಗಣಿ ಅನ್ಕೋಬೋದು, ಅದರಿಂದ ತೆಗೆದು ನಾವು ಅದನ್ನು ಉಪಯೋಗಿಸ್ತಾ ಹೋಗಬೇಕು. ಸೊ ಅದಕ್ಕಾಗಿಯೇ ನಮಗೆ ಸಬ್ಜೆಕ್ಟ್ ಎಲ್ಲ ಎಲ್ಲಿದೆ, ಬುದ್ಧಿಯಲ್ಲಿದೆ. ಸೊ ಆ ಬುದ್ಧಿಯನ್ನು ಎಲ್ಲಿವರೆಗೆ ಅಂದರೆ ತಂದೆಯನ್ನು ನಾವು ಕನೆಕ್ಟ್ ಆದ, ತಂದೆಯೊಂದಿಗೆ ಆತ್ಮ ಕನೆಕ್ಟ್ ಆದಾಗ, ಆತ್ಮ ಪರಮಾತ್ಮನೊಂದಿಗೆ ಕನೆಕ್ಟ್ ಆದಾಗ ಬುದ್ಧಿ ದಿವ್ಯವಾಗುತ್ತೆ. ಸೊ ಅದಕ್ಕಾಗಿಯೇ ಬುದ್ಧಿ ಲೈನ್ ಕ್ಲಿಯರ್ ಇದ್ದಾಗಲೇ ಅದೆಲ್ಲ ಆಗೋದು ಅಂತೇಳಿ ಎಂಡ್ ಮಿನಿಟಲ್ಲಿ ನಮಗೆ ಬುದ್ಧಿ ಮೇಲೆ ಇಟ್ಟಿರೋದು ಪರೀಕ್ಷೆ ಅನ್ನೋದು. ಅದಾದಮೇಲೆ ಇಲ್ಲಿ ಹೇಗೆ ಸ್ಥಾಪನೆಯ ಆದಿಯಲ್ಲಿ ಸಾಧನಗಳು ಕಡಿಮೆ ಇರಲಿಲ್ಲ, ಆದರೆ ವೈರಾಗ್ಯ ವೃತ್ತಿಯ ಭಟ್ಟಿಯಲ್ಲಿ ಬಿದ್ದಿದ್ದವು. 14 ವರ್ಷ ಯಾವ ತಪಸ್ಸನ್ನು ಮಾಡಿದರೂ ಅಲ್ಲಿ ಬೇಹದ್ದಿನ ವೈರಾಗ್ಯ ವೃತ್ತಿಯ ವಾಯುಮಂಡಲವಿತ್ತು. ಬಾಬ್ದಾದರವರು ಈಗ ಬಹಳಷ್ಟು ಸಾಧನಗಳನ್ನು ಕೊಟ್ಟಿದ್ದಾರೆ. ಈಗ ಸಾಧನಗಳ ಯಾವುದೇ ಕೊರತೆ ಇಲ್ಲ, ಆದರೆ ಎಲ್ಲ ಇದ್ದರೂ ಸಹ ಬೇಹದ್ದಿನ ವೈರಾಗ್ಯವಿರಲಿ. ವಿಶ್ವದ ಆತ್ಮರ ಕಲ್ಯಾಣದ ಪ್ರತಿಯೂ ಸಹ ಈ ಸಮಯ ಈ ವಿಧಿಯ ಅವಶ್ಯಕತೆ ಇದೆ. ಏಕೆಂದರೆ 4-6 ಕಡೆ ಇಚ್ಛೆಗಳು ವೃದ್ಧಿಯಾಗುತ್ತಿವೆ. ಇಚ್ಛೆಗಳ ವಶವಾಗಿ ಆತ್ಮರು ತೊಂದರೆಯಲ್ಲಿದ್ದಾರೆ. ಪದಮಪತಿಯಾಗಿದ್ದರೂ ಅವರು ಸಹ ಇಚ್ಛೆಗಳೆಂದರೆ ತೊಂದರೆಯಲ್ಲಿದ್ದಾರೆ. ವಾಯುಮಂಡಲದಲ್ಲಿ ಆತ್ಮರ ತೊಂದರೆಯ ವಿಶೇಷ ಕಾರಣ ಈ ಹದ್ದಿನ ಇಚ್ಛೆಗಳೇ ಆಗಿವೆ. ಈಗ ತಾವು ತಮ್ಮ ಬೇಹದ್ದಿನ ವೈರಾಗ್ಯದ ವೃತ್ತಿಯ ಮೂಲಕ ಆ ಆತ್ಮರಲ್ಲಿಯೂ ಸಹ ವೈರಾಗ್ಯ ವೃತ್ತಿಯನ್ನು ಹರಡಿಸಿ. ನಿಮ್ಮ ವೈರಾಗ್ಯ ವೃತ್ತಿಯ ವಾಯುಮಂಡಲದ ಹೊರತು ಆತ್ಮರು ಸುಖದಿಂದ ಇರಲು, ಶಾಂತರಾಗಲು ಸಾಧ್ಯವಿಲ್ಲ, ತೊಂದರೆಯಿಂದ ಬಿಡುಗಡೆಯಾಗಲೂ ಸಾಧ್ಯವಿಲ್ಲ.
ಸೊ ಇಲ್ಲಿ ಪರಮಾತ್ಮ ನಮಗೆ ಎಕ್ಸಾಂಪಲ್ ಆಗಿ ವಿಶ್ವದ ಆತ್ಮರನ್ನು ತಗೊಂಡು ಹೇಳ್ತಾ ಇದ್ದಾರೆ. ಇವಾಗ ಫಾರ್ ಸಪೋಸ್ ನಮಗೊಂದು ಮನೆ ತೊಗೊಂಡ್ರೇ ಸುಖ, ಈಗ ಬಿಟ್ಟರೆ ನಮ್ಗೆ ಆನಂದ, ಸಂತೋಷ, ಖುಷಿ ಅಷ್ಟಿರಲ್ಲ ಅಂಥೇಳಿ ಅಂದ್ಕೊಂಡ್ವಿ, ಅಥವಾ ಯಾರಾದರೂ ಆ ರೀತಿ ಇದ್ದಾರೆ ಅಂತ ಇಟ್ಕೊಳ್ಳೋಣ. ಸೊ ಆದರೆ ಈ ಖುಷಿ, ಸಂತೋಷ, ಆನಂದ, ಸುಖ ಅಂತೇಳಿ ಏನಾದರೂ ಹೇಳ್ತಾ ಇದ್ದೀವೋ, ಇವೆಲ್ಲನೂ ಆತ್ಮನ ಸ್ವಧರ್ಮಗಳು, ಆಲ್ರೆಡಿ ಆತ್ಮನಲ್ಲಿ ಇದೆ. ಆದರೆ ಡಿಪೆಂಡೆನ್ಸಿ ಅಂದರೆ ಇಲ್ಲಿ ಒಂದರ ಮೇಲೆ ಕಂಪ್ಲೀಟಾಗಿ ಡಿಪೆಂಡ್ ಆಗಿ, ನನಗೆ ಮನೆ ತೊಗೊಂಡ್ರೇ ಆನಂದ, ನನಗೊಂದು ಕಾರ್ ತೊಗೊಂಡ್ರೇ ಆನಂದ ಅಂತೇಳಿ ನಾವು ಅಂದ್ಕೊಳ್ತಾ ಇದ್ದೀವಿ ಅಂತಂದರೆ ಅದು ತೊಗೊಂಡಾಗ ಓಕೆ, ನನಗೆ ಬೇಕಾದ ಕಾರ್ ತೊಗೊಂಡೆ, ಬೇಕಾದ ಮನೆ ತೊಗೊಂಡೆ ಅಂಥೇಳಿ ಆನಂದ ಅನ್ನೋದು ಅನುಭವದಲ್ಲಿ ಬರುತ್ತೆ, ಖುಷಿ. ಆದರೆ ಸ್ವಲ್ಪ ಮತ್ತೆ ಸಮಸ್ಯೆಗಳು, ನಮ್ಮ ಹತ್ರ ಇರೋ ಪ್ರಾಬ್ಲಮ್ಸ್ ಎಲ್ಲನೂ ಜಾಸ್ತಿ ಆದ ತಕ್ಷಣ ಇದನ್ನು ಓವರ್ಲ್ಯಾಪ್ ಮಾಡಿಬಿಡುತ್ತೆ. ಮತ್ತೆ ಸಮಸ್ಯೆ ಅಂದರೆ ಮತ್ತೆ ನಮಗೆ ದುಃಖ ಅನ್ನೋದು ಅನುಭವದಲ್ಲಿ ಬರಲಿಕ್ಕೆ ಸಾಧ್ಯ, ಅಂದರೆ ಸ್ಟಾರ್ಟ್ ಆಗುತ್ತೆ ಮತ್ತೆ. ಅದಕ್ಕಾಗಿ ಅದು ಆತ್ಮನ ಸ್ವಧರ್ಮವಾದ ಕಾರಣವಾಗಿ ಈಗ ನಾವೆಲ್ಲರೂ ಅಂದರೆ ಪರಮಾತ್ಮನ ಮಕ್ಕಳು, ಬೇಹದ್ದಿನ ವೈರಾಗ್ಯ ವೃತ್ತಿ ಅಂದರೆ ಅದು ಆತ್ಮನ ಸ್ವಧರ್ಮ ಅಂಥೇಳಿ ನಾವು ಯಾವ ರೀತಿ ಇದಕ್ಕೆ ಸಂಕಲ್ಪ ಮಾಡಬೇಕು ಅಂದರೆ, ನಾನಾತ್ಮ ಆನಂದ ಸ್ವರೂಪ, ಶಿವ ಪರಮಾತ್ಮನ ಜೊತೆಗೆ ಕನೆಕ್ಷನ್ಗಾಗಿ ಶಿವ ಪರಮಾತ್ಮನಂತಂದೆ, ನನ್ನೊಳಗಿನ ಆನಂದದ ದಿವ್ಯ ಕಿರಣಗಳು ವಿಶ್ವವೆಲ್ಲ ವ್ಯಾಪಿಸುತ್ತಿವೆ, ಅಥವಾ ವಿಶ್ವದಲ್ಲಿರುವ ಆತ್ಮಿಕ ಸಹೋದರರೆಲ್ಲರೂ ಆನಂದವನ್ನು ಅನುಭವ ಮಾಡ್ತಾ ಇದ್ದಾರೆ, ಆನಂದದಿಂದ ಇದ್ದಾರೆ ಅಂದ್ಕೊಂಡಾಗ ಏನಾಗುತ್ತೆ ಅಂದರೆ, ಅವರು ಆ ಕಾರನ್ನು ತಗೊಳ್ಳದೇ ಇದ್ದರೂ, ಮನೆಯನ್ನು ತಗೊಳ್ಳದೇ ಇದ್ದರೂ ಕೂಡ ಆನಂದವನ್ನು ಡೈರೆಕ್ಟಾಗಿ ಅನುಭವ ಮಾಡ್ತಾರೆ. ಏನಕ್ಕೆ? ಆತ್ಮನಲ್ಲಿ ಆನಂದ ಅನ್ನೋದು ಆ್ಯಕ್ಟಿವೇಟ್ ಆಗಬೇಕು, ಅಷ್ಟು ಶಕ್ತಿಶಾಲಿಯಾಗಿ ನಮ್ಮ ಬೇಹದ್ದಿನ ವೈರಾಗ್ಯದ ವೃತ್ತಿಯ ಸ್ಥಿತಿ ಇರಬೇಕು, ಪ್ಲಸ್ ಅಷ್ಟು ಶಕ್ತಿಶಾಲಿಯಾಗಿ ನಮ್ಮ ಸಂಕಲ್ಪಗಳು ಇರಬೇಕು. ಆವಾಗಲೇ ನಾವು ಅವರಿಗೆ ದುಃಖ ಮತ್ತು ಅಶಾಂತಿಯಿಂದ ಮುಕ್ತಿ ಅಂದರೆ ಬಿಡುಗಡೆ ಅಂತ ಇದೆ, ಅಂದರೆ ಲಿಬರೇಟ್, ಕಂಪ್ಲೀಟಾಗಿ ಬಿಡುಗಡೆ ಮಾಡೋದು. ಸೊ ಆ ಮುಕ್ತಿಯನ್ನು, ಬಿಡುಗಡೆಯನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ತೊಂದರೆಗಳು ಅಂದರೆ ಇಚ್ಛೆಗಳು ಬೇಕಾದಷ್ಟು, ಇವಾಗ ಫಾರ್ ಸಪೋಸ್ ನಾನು ಕಾರ್ ತೊಗೊಂಡ್ರೆ ಆನಂದವಾಗಿರ್ತೀನಿ, ಅಥವಾ ನಾನು ಮನೆ ತೊಗೊಂಡ್ರೆ ಆನಂದವಾಗಿರ್ತೀನಿ ಅಂದರೆ, ಮನೆ ಇರೋ ಪ್ರತಿಯೊಬ್ಬರು ಕೂಡ, ಕಾರ್ ಇರೋ ಪ್ರತಿಯೊಬ್ಬರು ಕೂಡ ಆನಂದವಾಗಿರಬೇಕಾಗಿತ್ತು. ಮನೆ ಇರಲಿಕ್ಕೂ ಸಹ, ಕಾರ್ಗಳಿರಲಿಕ್ಕೂ ಸಹ ದುಃಖವನ್ನು ಅನುಭವ ಮಾಡೋರಿದ್ದಾರೆ. ಅದನ್ನೇ ಹೇಳ್ತಾರೆ, ಪದಮಪತಿಯರಾಗಿರ್ತಾರೆ, ಆದರೂ ಕೂಡ ಇನ್ನೂ ಬೇಕು ಅನ್ನೋ ಭಾವನೆ, ಇದು ಬೇಹದ್ದಿನ ವೈರಾಗ್ಯದಿಂದನೇ ಸಮಾಪ್ತಿಯಾಗಲಿಕ್ಕೆ ಸಾಧ್ಯ. ಅದಕ್ಕಾಗಿ ಇಲ್ಲಿ ಪರಮಾತ್ಮ ಎದುರಿಗೆ ಬಂದಿರೋ ಆತ್ಮನನ್ನು ಪರಿಶೀಲಿಸಿ ಅವರಿಗೆ ಏನು ಬೇಕೋ ಅದನ್ನು ಕೊಡ್ತಾ ಹೋಗಿ. ಸೊ ಸಂತೋಷ ಬೇಕಾದರೆ, ಖುಷಿ ಬೇಕಾ, ಆನಂದ ಬೇಕಾ, ಸುಖ ಬೇಕಾ, ಶಕ್ತಿ ಬೇಕಾ, ಧೈರ್ಯ ಬೇಕಾ ನೋಡಿ, ಅಂದರೆ ನಾವದನ್ನು ಪರಿಶೀಲಿಸಿ ಎದುರುಗಡೆ ಇರೋ ಆತ್ಮನಿಗೆ ಸಂಕಲ್ಪದ ಮೂಲಕ, ಅಂದರೆ ಥಾಟ್ ಪವರ್, ಯೂನಿವರ್ಸಲ್ ಲ್ಯಾಂಗ್ವೇಜಸ್ ಅಂದರೆ ಅದನ್ನೇ ನಮಗೆ ಇಲ್ಲಿ ಸಂಕಲ್ಪದ ಭಾಷೆ ಅಂತಾರೆ ಅದನ್ನೇ. ಸೊ ಅದು ಎಲ್ಲರ ಜೊತೆನೂ ಆ ಭಾಷೆಯಿಂದ ನಾವು ಮಾತಾಡಬಹುದು. ಅದಕ್ಕಾಗಿ ನಾವು ಆ ಸಂಕಲ್ಪಗಳ ಮೂಲಕ ಅವರಿಗೆ ಅದನ್ನು ಕೊಟ್ಟಾಗ ಆತ್ಮ ಡೈರೆಕ್ಟಾಗಿ ಅನುಭವ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನಾವೇ ಇನ್ನೂ ಬೇಕು, ನಮಗೆ ಇನ್ನೂ ಮುರಳಿಯನ್ನು ಕೇಳಬೇಕು, ಹಾಡುಗಳನ್ನು ಬೇಕು ಅಂದರೆ ಇಲ್ಲಿ ಕರ್ಮೇಂದ್ರಿಯಗಳ ಮೂಲಕ ಏನೋ ಒಂದನ್ನು ನಾವು ಪಡಿತಾ ಇದ್ದೀವಿ. ಆವಾಗ ಏನಾಗುತ್ತೆ ಅಂತಂದರೆ ಕೊಡೋ ಸ್ಥಿತಿ, ಈ ದಾತ ಸ್ಥಿತಿ. ಪರಮಾತ್ಮ ಯಾರು? ದಾತ ವಿಧಾತ. ಸೊ ನಾವು ಮಾಸ್ಟರ್ ದಾತ ವಿಧಾತರಾಗಬೇಕು. ಸೊ ಈ ಕೊಡೋ ಸ್ಥಿತಿಗೆ ಬರಬೇಕು ಅಂತಂದರೆ ಮಾತ್ರ ಈ ಬೇಹದ್ದಿನ ವೈರಾಗ್ಯ ವೃತ್ತಿ, ಆತ್ಮ ಅನ್ನೋ ಸ್ಥಿತಿ, ಇದೆಲ್ಲ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದಾದಮೇಲೆ ಇಲ್ಲಿ ನೀವು ವೃಕ್ಷದ ಕಾಂಡವಾಗಿದ್ದೀರಿ, ಬ್ರಾಹ್ಮಣರ ಸ್ಥಾನ ವೃಕ್ಷದಲ್ಲಿ ಎಲ್ಲಿ ತೋರಿಸಲಾಗುತ್ತದೆ? ಬೇರಿನಲ್ಲಿ ತೋರಿಸಲಾಗುತ್ತದೆ ಅಲ್ಲವೇ? ಅಂದ ಮೇಲೆ ನೀವು ಫೌಂಡೇಶನ್, ಅಡಿಪಾಯವಾಗಿದ್ದೀರಿ, ನಿಮ್ಮ ಅಲೆ ವಿಶ್ವದಲ್ಲಿ ಹರಡುತ್ತದೆ. ಆದ್ದರಿಂದ ಬಾಬ್ದಾದರವರು ವಿಶೇಷ ಸಾಕಾರದಲ್ಲಿ ಬ್ರಹ್ಮ ತಂದೆಯ ಸಮಾನರಾಗುವ ವಿಧಿ, ವೈರಾಗ್ಯ ವೃತ್ತಿಯ ಕಡೆ ವಿಶೇಷ ಗಮನವನ್ನು ತರಿಸುತ್ತಿದ್ದಾರೆ. ಸೊ ಇಲ್ಲಿ ನಮ್ಮ ಅಲೆ ವಿಶ್ವದಲ್ಲಿ ಹರಡುತ್ತದೆ ಅಂತ ತೋರಿಸ್ಲಿಕ್ಕಾಗಿಯೇ ನಮಗಲ್ಲಿ ಕಲ್ಪವೃಕ್ಷದಲ್ಲಿ ನಮ್ಮನ್ನು ಬೇರುಗಳಲ್ಲಿ ತೋರಿಸಿದ್ರು. ಸೊ ಆಸಕ್ತಿ ಇರೋ ವಿದ್ಯಾರ್ಥಿಗಳು ಇನ್ನೂ ಈ ಕಲ್ಪವೃಕ್ಷ ಜ್ಞಾನದ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕು ಅನ್ನೋರು ಕಲ್ಪವೃಕ್ಷದ ಧಾರಣೆ ಅಥವಾ ಕಲ್ಪವೃಕ್ಷದ ಬಗ್ಗೆ 10 ವಿಡಿಯೋಸ್ ಇದೆ. ಅಲ್ಲಿ ಪರಮಾತ್ಮ 10 ಮುರಳೀಸನ್ನು ನಡೆಸಿದ್ದಾರೆ. ಆ ಮುರಳೀಸನ್ನು ಓದ್ಕೊಂಡಾಗ ಇನ್ನೂ ಅರ್ಥ ಆಗ್ತದೆ. ಸೊ ಇಲ್ಲಿ ಹೆಂಗೆ ಹರಡುತ್ತದೆ ಅಂಥೇಳಿ ಹೇಳಲಿಕ್ಕೆ, ಈಗ ಭಕ್ತಿಯಲ್ಲೂ ಈಗ ಫಾರ್ ಸಪೋಸ್ ಮುರಳಿಯನ್ನು ಕೇಳಾದ್ಮೇಲೆ ನಾವು ಒಂದು ಮ್ಯೂಸಿಕನ್ನು ಇಟ್ಕೊಂಡ್ವಿ, ಸೌಂಡನ್ನು ಮಾಡ್ತಾ ಇದ್ದೀವಿ ಅಂತಂದರೆ ಓಕೆ.
ಸೊ ಇದು ಯಾವ ಸಂಸ್ಕಾರ ಅಂತ ನೋಡಿದಾಗ, ಭಕ್ತಿಯಲ್ಲೂ ಕೂಡ ನಾವು ಭಜನೆ ಮಾಡಿದ್ವಿ, ಹೌದಾ? ಸೊ ಹಾಡುಗಳನ್ನು ಹಾಡಿದ್ವಿ, ಡ್ಯಾನ್ಸ್ ಮಾಡಿದ್ವಿ, ಎಲ್ಲ ಮಾಡಿದ್ವಿ. ಆದರೆ ಸೊ ಅದೇ ಸಂಸ್ಕಾರವನ್ನು ಇಲ್ಲೂ ತಂದಾಗ ಡಿಫರೆನ್ಸ್ ಏನು? ಇಲ್ಲಿ ಪರಮಾತ್ಮ ನಮಗೆ ಹೊಸದಾಗಿ ಕೊಟ್ಟಿದ್ದೇನು ಅಂದರೆ, ಯಾವ ರೀತಿ ಸಂಕಲ್ಪಗಳನ್ನು ಮಾಡಬೇಕು, ಯಾವ ರೀತಿ ಆಲೋಚನೆಗಳನ್ನು ರಚಿಸಬೇಕು ಅನ್ನೋ ಜ್ಞಾನ, ಈ ಖಜಾನೆಯನ್ನು ಪರಮಾತ್ಮ ನಮಗೆ ಕೊಟ್ಟರು. ಸೊ ನಾವು ಭಕ್ತಿಯಲ್ಲಿ ಬೇಕಾದಷ್ಟು ಪುಣ್ಯವನ್ನು ಜಮಾ ಮಾಡ್ಕೊಂಡಿದ್ವಿ. ಆ ಪುಣ್ಯದ ಫಲವಾಗಿ ನಮಗೆ ಈ ವಿದ್ಯಾಲಯ ಅಂದರೆ ಈ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ನಮಗೆ ಅಡ್ಮಿಷನ್ ಸಿಕ್ತು. ಪರಮಾತ್ಮ ನಿರಾಕಾರನ ಬಗ್ಗೆ ತಿಳಿಯಿತು, ನಿರಾಕಾರನು ತಿಳಿಸಿರುವಂತಹ ಜ್ಞಾನ ಸಿಕ್ತು, ಸಂಕಲ್ಪ ಸಮಯ ಅನ್ನೋ ಖಜಾನೆಗಳು ಸಿಕ್ಕವು. ಆದರೆ ಇದನ್ನು ಯಾವ ರೀತಿ ಉಪಯೋಗಿಸ್ಬೇಕು, ಆ ರೀತಿ ಉಪಯೋಗಿಸದೇ ಇದ್ದರೆ ಡೆಪ್ಟ್ ಅಂದರೆ ಮೈನಸ್ಸಲ್ಲಿ ಇರ್ತೀವಿ. ಅದನ್ನೇ ತ್ಯಾಗ ಮತ್ತು ಭಾಗ್ಯದಲ್ಲಿ ತಿಳಿಸ್ಕೊಟ್ರು ಪರಮಾತ್ಮ. ಯಾವ ತ್ಯಾಗ ಮಾಡಿದರೆ ಯಾವ ಭಾಗ್ಯ ಬರ್ತದೆ, ತ್ಯಾಗ ಮಾಡದೇ ಇದ್ದರೆ ದಾಸಿ ಅಧಿಕಾರಿ ಆತ್ಮರಂದರೆ ಯಾವ ರೀತಿ ನಾವು ದಾಸಿಗಳಾಗ್ತಾ ಇದ್ದೀವಿ, ಯಾವ ರೀತಿ ನಾವು ನಮ್ಮ ಡೆಪ್ಟನ್ನು ಅಲ್ಲಿ ಕ್ಲಿಯರ್ ಮಾಡ್ಕೊತೀವಿ ಅನ್ನೋ ವಿಷಯವನ್ನು ತಿಳಿಸ್ಕೊಟ್ರು ಪರಮಾತ್ಮ ನಮಗೆ. ಸೊ ಅದಾದಮೇಲೆ ಪ್ರತಿಯೊಬ್ಬರಿಗೂ ಇವರು ಸಾಧನಗಳ ವಶರಾಗಲಿಲ್ಲ, ಸಾಧನೆಯಲ್ಲಿ ಇರುವಂತಹವರು ಎಂದು ಅನುಭವವಾಗಲಿ. ಸೊ ಇಲ್ಲಿ ಬ್ರಹ್ಮ ಬಾಬಾ ಇದ್ದಾಗ ಎಷ್ಟೇ ಪಾಂಡವ ಭವನ ನಿರ್ಮಾಣ ಆದರೂ, ಏನೇ ಕಟ್ಸ್ಕೊಟ್ರೂ ಕೂಡ ಅವ್ರು ಮಾತ್ರ ಕುಟೀರದಲ್ಲೇ ಇದ್ದಂಗೆ ನಮಗೆ ತೋರಿಸಿದ್ರು ಕೂಡ, ಅದು ನಿಜ ಕೂಡ. ಸೊ ಅದೇ ರೀತಿ ಇಲ್ಲಿ ನಾವು ಎಲ್ಲ ಇದೆ. ಸೊ ಇವ್ರಿಗೇನು ಬೇಕಾದಷ್ಟು ಬಿಲ್ಡಿಂಗ್ಸು ಗ್ಯಾಜೆಟ್ಸ್ ಇದೆ, ಇವರು ಎಲ್ಲವನ್ನು ತಗೊಂಡು ಅವರ ಸುಖಕ್ಕಾಗಿ ಉಪಯೋಗಿಸ್ತಾರೆ ಅನ್ನೋ ರೀತಿ ಅಲ್ಲದೆ, ಸೊ ಇಲ್ಲಿ ನಮಗೆ ಬೇಹದ ವೈರಾಗ್ಯ ವೃತ್ತಿ ಅಂದರೆ ನಮ್ಮ ತಪಸ್ಸು ಅವ್ರಿಗೆ ಕಾಣಿಸ್ಬೇಕು. ಸಾಧನೆಯಲ್ಲಿ ಇರುವಂತಹವರು ಎಂದೂ ಅನುಭವ ಆಗಬೇಕು, ಸಾಧನೆಯಲ್ಲಿ ಇರೋಂಥವ್ರು ಇವರು ಅನ್ನೋ ಅನುಭವ ಎಲ್ರಿಗೂ ಆಗಬೇಕು. ಅಷ್ಟೇ ಹೊರತು ಇವ್ರ ಜೊತೆ ಈಗ ಮಾತಾಡಿದರೆ ಏನು ಬರುತ್ತೋ ಏನೋ, ಇವರು ಈಗ ಮಾತಾಡಿದ ತಕ್ಷಣ ಏನು ಜಗಳ ಆಗುತ್ತೋ ಏನೋ, ಅಪ್ಪ ಬೇಡ ಬಿಡು ಅನಿಸೋ ರೀತಿ ಇರಬಾರ್ದು. ಅದಕ್ಕಾಗಿ ಇವ್ರು ನನಗೆ ಸಪೋರ್ಟ್ ಮಾಡ್ತಾರೆ, ಇವ್ರು ನನ್ನ ಜೊತೆ ನಿಲ್ಲುತ್ತಾರೆ, ನನ್ನನ್ನು ಇವರು ಮುಂದೆ ಕರೆದೊಯ್ತಾರೆ, ಅಂದರೆ ನನ್ನ ಉನ್ನತಿಗೆ ಇವ್ರು ಕಾರಣ ಆಗ್ತಾರೆ ಅನ್ನೋ ಧೈರ್ಯ ಅವರಿಗೆ ಬರಬೇಕು. ಅದೇ ಬೇಹದ್ದಿನ ವೈರಾಗ್ಯ ವೃತ್ತಿ ಆಗುತ್ತೆ. ಅಂದರೆ ನಮ್ಮ ಹತ್ರ ಅದು ಇದ್ದಾಗ ಆ ಕಡೆ ಇರೋರಿಗೆ ಅನುಭವ ಕೂಡ ಆಗಲಿಕ್ಕೆ ಸಾಧ್ಯತೆ ಇದೆ. ಸಾಧನೆಯಲ್ಲಿ ಇರುವಂತಹವರು ಎಂದು ಅನುಭವವಾಗಲಿ, ಎಲ್ಲವೂ ಇದ್ದರೂ ವೈರಾಗ್ಯ ವೃತ್ತಿ ಇರಲಿ. ಅವಶ್ಯಕವಾದ ಸಾಧನಗಳನ್ನು ಬಳಸಿ, ಆದರೆ ಎಷ್ಟು ಸಾಧ್ಯವೋ ಅಷ್ಟು ಹೃದಯದ ವೈರಾಗ್ಯ ವೃತ್ತಿಯಿಂದ ಬಳಸಬೇಕೇ ಹೊರತು ಸಾಧನೆಗಳಿಗೆ ವಶೀಭೂತರಾಗಿ ಅಲ್ಲ. ಈಗ ಸಾಧನೆಯ ವಾಯುಮಂಡಲವನ್ನು 4 ಕಡೆ ತಯಾರು ಮಾಡಿ, ಸಮಯದ ಸಮೀಪತೆಯ ಪ್ರಮಾಣ ಈಗ ಬೇಹದ್ದಿನ ವೈರಾಗ್ಯವೇ ಸತ್ಯವಾದ ತಪಸ್ಸು ಹಾಗೂ ಸಾಧನೆಯಾಗಿದೆ. ಸೊ ಈಗ ಸತ್ಯ ನಮಗೆ ಬೇಕಾಗಿರೋದೇನು ಅಂತ ಇದ್ದಾರೆ ಪರಮಾತ್ಮ ಅಂದರೆ ಬೇಹದ್ದಿನ ವೈರಾಗ್ಯ. ಬೇಹದ್ ಅಂದರೆ ಹದ್ದಿನ ವೈರಾಗ್ಯ, ಸ್ಮಶಾನ ವೈರಾಗ್ಯ ಅಲ್ಲ, ಹದ್ದಿಲ್ಲದೆ ಅಂದರೆ ಪೂರ್ತಿ ಆತ್ಮ ಅನ್ನೋ ಸ್ಥಿತಿಯಲ್ಲಿ. ಅಂದರೆ ಈ ಸ್ಥೂಲವಾದ ದೇಹ ಸಂಬಂಧಗಳು, ವಸ್ತು ವೈಭೋಗಗಳು, ಇವುಗಳ ಮೇಲೆ ನಮಗಿರೋ ಅಟ್ಯಾಚ್ಮೆಂಟ್, ಆಲೋಚನಾ ಸ್ಥಾಯಿಯಲ್ಲಿ ಇರೋ ಅಟ್ಯಾಚ್ಮೆಂಟ್ ಅದು ಕ್ಲಿಯರ್ ಆಗಬೇಕು. ಅದನ್ನೇ ಬೇಹದ್ದಿನ ವೈರಾಗ್ಯ ಇರುತ್ತೆ, ಜೊತೆಯಲ್ಲಿನೇ ಉಪಯೋಗಿಸ್ತಾ ಇರ್ತೀವಿ, ಆದರೂ ಬುದ್ಧಿಯಿಂದ ಅದರಿಂದ ಡಿಟ್ಯಾಚ್ ಆಗಿ ಕಳಚ್ಕೊಂಡಿರೋದು ಅನ್ನೋ ರೀತಿ. ಪ್ಲಸ್ ಅದರ ಜೊತೆ ನಮ್ಮ ಸ್ವಭಾವ ಸಂಸ್ಕಾರಗಳಿಂದ, ಕಾಮಕ್ರೋಧ ಲೋಭ ಅಹಂಕಾರಗಳಿಂದ, ಅದರ ಜೊತೆ ನಮ್ಮ ಸೂಕ್ಷ್ಮ ಕರ್ಮೇಂದ್ರಿಯಗಳಾದ ಮನಸ್ಸು, ಬುದ್ಧಿ, ಸಂಸ್ಕಾರಗಳು, ಇವೆಲ್ಲವುಗಳ ಮೇಲೆ ಕೂಡ ಬೇಹದ್ದಿನ ವೈರಾಗ್ಯ ವೃತ್ತಿ. ಅದಾದಮೇಲೆ ಇದೇ ವಿಷಯನ ಹೇಳ್ತಾ, ಸೇವೆಯ ವಿಸ್ತಾರ ಈ ವರ್ಷದಲ್ಲಿ ಬಹಳ ಮಾಡಿದ್ದೀರಿ. ಈ ವರ್ಷ 4-6 ಕಡೆ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡಿದ್ದೀರಿ. ಹಾಗೂ ಸೇವೆಯಿಂದ ಸಹಯೋಗಿ ಆತ್ಮರು ಸಹ ಬಹಳಷ್ಟು ತಯಾರಾಗಿದ್ದಾರೆ, ಸಮೀಪ ಬಂದಿದ್ದಾರೆ, ಸಂಪರ್ಕದಲ್ಲಿ ಬಂದಿದ್ದಾರೆ. ಆದರೆ ಕೇವಲ ಸಹಯೋಗಿಗಳನ್ನಾಗಿ ಮಾಡಬೇಕಾ, ಕೇವಲ ಇಲ್ಲಿಯವರೆಗೆ ಇಡಬೇಕಾ? ಒಳ್ಳೊಳ್ಳೆಯ ಸಹಯೋಗಿ ಆತ್ಮರಿದ್ದಾರೆ. ಈಗ ಆ ಸಹಯೋಗಿ ಕ್ವಾಲಿಟಿ, ಗುಣಮಟ್ಟದ ಆತ್ಮರನ್ನು ಇನ್ನಷ್ಟು ಸಂಬಂಧದಲ್ಲಿ ತೆಗೆದುಕೊಂಡು ಬನ್ನಿರಿ, ಅನುಭವ ಮಾಡಿಸಿ. ಸಹಯೋಗಿಯಿಂದ ಸಹಜ ಯೋಗಿ ಆಗಬೇಕು. ಇದಕ್ಕಾಗಿ 1ನೆಯದು ಸಾಧನೆಯ ವಾಯುಮಂಡಲ ಹಾಗೂ 2ನೆಯದು ಬೇಹದ್ದಿನ ವೈರಾಗ್ಯ ವೃತ್ತಿಯ ವಾಯುಮಂಡಲ ಇರಲಿ. ಆಗ ಇದರಿಂದ ಸಹಜ ಸಹಯೋಗಿ ಸಹಜಯೋಗಿಯಾಗಿ ಬಿಡುವರು. ಅವರ ಸೇವೆ ಭಲೆ ಮಾಡುತ್ತೀರಿ, ಆದರೆ ಜೊತೆಯಲ್ಲಿ ಸಾಧನೆ,
ತಪಸ್ಸಿನ ವಾಯುಮಂಡಲ ಅವಶ್ಯಕವಾಗಿದೆ. ಸೊ ಇಲ್ಲಿ ನಾವು ಪ್ರೋಗ್ರಾಮ್ಸನ್ನು ಎಲ್ಲವನ್ನ ಮಾಡಾದ್ಮೇಲೆ ಅಂದರೆ ಮಾಡ್ತಿರ್ಬೇಕಾದ್ರೆ ಎಲ್ಲರಿಗೂ ಭಾಗಿಯಾಗಲಿಕ್ಕಾಗಿ ಅವಕಾಶಗಳನ್ನ ಕೊಡ್ತಾ ಇದ್ದೀವಿ, ಅವ್ರನ್ನ ಸಹಯೋಗಿಯನ್ನಾಗಿ ಮಾಡ್ತಾ ಇದ್ದೀವಿ, ಇಲ್ಲ ಅಂತಲ್ಲ. ಆದರೆ ಅದಾದಮೇಲೆ ಏನು ಮಾಡ್ತಾ ಇದ್ದೀವಿ ಅಂತಂದರೆ ಅವರಿಗೆ ರೆಸ್ಪೆಕ್ಟನ್ನು ಕೊಟ್ಟು, ಲೈಕ್ ಅದು ಕಿರೀಟ ಆಗಿರ್ಬೋದು, ಶಾಲ್ ಆಗಿರ್ಬೋದು, ಅವರಿಗೆ ಸ್ಟೇಜ್ ಮೇಲೆ ಅವರನ್ನು ಕರೆದು ಕೊಡೋ ರೆಸ್ಪೆಕ್ಟ್ ಆಗಿರ್ಬೋದು, ಇದನ್ನೆಲ್ಲ ಮಾಡಿ ಅವರ ಪುಣ್ಯ ಅಂದರೆ ಅವ್ರಿಗೆ ಇನ್ನಿಷ್ಟು ಅದನ್ನು ಮತ್ತೆ ಹಿಂದೆ ಜರಿಯೋದು. ಸೊ ಇಲ್ಲೇನಾಗುತ್ತೆ, ರೆಸ್ಪೆಕ್ಟನ್ನು ಇನ್ನೂ ಅಂದರೆ ಇಲ್ಲಿ ಸೇವಾದಾರರಲ್ಲಿ ಕೂಡ ಏನು ಪ್ರಾಬ್ಲಮ್ ಇದೆ ಅಂತಂದರೆ, ನನ್ನ ದೃಷ್ಟಿ ಹೇಗಿರುತ್ತೋ ಅದೇ ರೀತಿ ನನ್ನ ಸೃಷ್ಟಿ, ಅಂದರೆ ನನ್ನ ದೃಷ್ಟಿಯ ಮೂಲಕ ನಾನು ಸೃಷ್ಟಿಯನ್ನು ರಚಿಸ್ತಾ ಇದ್ದೀನಿ. ಸೊ ಎಲ್ಲೋ ನಾನು ಮಾಡ್ತಾ ಇದ್ರೆ ಅಂದರೆ ಸೇವೆಯನ್ನು ಮಾಡ್ತಾ ಇದ್ದರೆ ಹೊರಗಡೆ ಹೇಳ್ದೇ ಇದ್ದರೂ ಕೂಡ ಒಳಗಡೆ ನಮ್ಮ ಫೀಲಿಂಗ್ ಏನಿರುತ್ತೆ ಅಂತಂದರೆ ನನಗೂ ರೆಸ್ಪೆಕ್ಟ್ ಬೇಕು ಅನ್ನೋ ಫೀಲ್ ಇದ್ದಾಗ, ಅಂದರೆ ಆ ಭಾವನೆ ಇದ್ದಾಗಲೇ ಹೊರಗಡೆ ಸೃಷ್ಟಿ ಆ ರೀತಿ ಅಂದರೆ ಆ ಕಿರೀಟ, ಶಾಲ್, ಸ್ಟೇಜ್ ಮೇಲೆ ಕರೆದು ರೆಸ್ಪೆಕ್ಟ್ ಕೊಡೋದು ಅನ್ನೋದು ಆಗುತ್ತೆ. ಅದಾದಾಗ ಏನಾಗುತ್ತೆ ಅಂದರೆ ಮತ್ತೆ ತ್ಯಾಗ ಮತ್ತು ಭಾಗ್ಯ ಸಬ್ಜೆಕ್ಟ್, ಬೇಹದ್ದಿನ ವೈರಾಗ್ಯ, ಆಟೋಮ್ಯಾಟಿಕ್ಕಾಗಿ ಅಲ್ಲಿ ರೆಸ್ಪೆಕ್ಟನ್ನು ಎಕ್ಸ್ಪೆಕ್ಟ್ ಅಂದರೆ ಗೌರವವನ್ನು ಆಶಿಸಿದ ಹಾಗೇನೆ. ಸೊ ಈ ರೀತಿ ಅಲ್ಲ ಅಂಥೇಳಿ ಸೇವೆಯನ್ನು ಮಾಡೋ ನಾವು ಇನ್ನೂ ಬೇಹದ್ದಿನ ವೈರಾಗ್ಯದ ವಾಯುಮಂಡಲವನ್ನು ರೆಡಿ ಮಾಡಿ ಎಲ್ಲರಿಗೂ ಆ ಕಿರಣಗಳನ್ನು ಕೊಟ್ಟಾಗ, ಅವರು ಅದನ್ನು ಅನುಭವ ಮಾಡಿದಾಗ ಸಹಯೋಗಿ ಸ್ವಲ್ಪ ಸಹಜ ಯೋಗಿ ಆಗಿಬಿಡ್ತಾರೆ. ಸೊ ಯಾವಾಗ ಈ ಸಹಜ ಯೋಗಿ ಆಗ್ತಾರೋ ಕ್ವಾಲಿಟಿ, ಗುಣಮಟ್ಟದ ಆತ್ಮರು ಕೂಡ ತಯಾರಾಗಲಿಕ್ಕೆ ಸಾಧ್ಯ. ಅಷ್ಟೇ ಹೊರತು ಅಲ್ಲಿ ಪರಿಸ್ಥಿತಿನೇ ಆ ರೀತಿ ಇತ್ತು, ಅವರೇ ನನಗೆ ರೆಸ್ಪೆಕ್ಟನ್ನು ಕೊಟ್ಟರು, ಅವರೇ ನನಗೆ ಶಾಲ್ ಹೊದಿಸಿದ್ರು, ಅವರೇ ನನಗೆ ಕಿರೀಟ ಕೊಟ್ಟರು ಅಂದರೆ ಪುಣ್ಯ ಯಾರಿಗೆ ಖರ್ಚಾಗ್ತಾ ಇದೆ ಅಂದರೆ ಮಾಡಿಸ್ಕೊಂಡವ್ರಿಗೆ. ಯಾರಾದರೆ ಕಿರೀಟವನ್ನು ಇಡಿಸ್ಕೊಂಡು ಶಾಲನ್ನು ಒದಿಸ್ಕೊಂಡು ಚೆನ್ನಾಗಿ ರೆಸ್ಪೆಕ್ಟನ್ನು ಅಲ್ಲಿ ಪಡೆದ್ರೋ ಅವರ ಹತ್ರನೇ ಆ ಭಾವನೆ ಒಳಗಡೆ ಎಲ್ಲೋ ಅಂತಲ್ಲಿ ಮತ್ತೆ ಹೊರಗಡೆ ಬರ್ತದೆ. ಅಂದರೆ ನಾನಿರಲಿಕ್ಕಾಗಿಯೇ ಸೇವೆ ಸಫಲ ಆಯಿತು, ನನ್ನ ಕಡೆಯಿಂದನೇ ಸೇವೆ ಆಯಿತು ಅನ್ನೋ ಭಾವನೆ, ಅಂದರೆ ನಾನು ಅನ್ನೋ ಭಾವನೆ ಅಲ್ಲಿ ಮತ್ತೆ ಬಂದಂಗೆನೆ. ಸೊ ಅವಾಗ ವೈರಾಗ್ಯ ವೃತ್ತಿ ಇಲ್ಲದಂಗೆ, ಅಂದರೆ ನನ್ನ ಪ್ರತಿ ನನಗೆ ಮೋಹ ಸ್ಟಾರ್ಟ್ ಆಯಿತು ಮತ್ತೆ. ಸೊ ಆ ರಾಗ ಅನುರಾಗಗಳಿಂದ ದೂರ ಇರೋದೇ, ಅಂದರೆ ಅದರಿಂದ ಅತೀತವಾಗಿರೋದೇ ಬೇಹದ್ದಿನ ವೈರಾಗ್ಯ ಅಂತೇಳಿ ಪರಮಾತ್ಮ ನಮಗೆ ಡೆಫಿನೇಷನನ್ನು ಕೊಟ್ಟಾಗ, ಮತ್ತು ನಾನಿರೋ ಕಾರಣಕ್ಕಾಗಿಯೇ ನಾನಾಗಲಿಕ್ಕೆ ಮಾಡಿದೆ ಅನ್ನೋ ಭಾವನೆ ಮತ್ತೆ ನನ್ನ ಮೇಲೆ, ನನ್ನ ಸಂಸ್ಕಾರಗಳ ಮೇಲೆ, ನನ್ನ ಬುದ್ಧಿಯ ಮೇಲೆ ಅಭಿಮಾನವನ್ನು, ಮೋಹವನ್ನು ಜಾಗೃತಗೊಳಿಸುತ್ತೆ. ಸೊ ಒಂದು ವೇಳೆ ನಾವೇ ಸೇವೆಗಳನ್ನು ಆರ್ಗನೈಸ್ ಮಾಡಿದಾಗ ಸೇವಾದಾರರು ಈ ರೀತಿಯ ಆಲೋಚನೆಗಳಂದರೆ, ಇಷ್ಟೆಲ್ಲ ನಾನು ಮಾಡಿದರೂ ಕೂಡ ನನಗೆ ಯಾವುದೇ ರೀತಿಯ ರೆಕಗ್ನೈಸೇಷನ್ ಸಿಗಲಿಲ್ಲ, ನನ್ನನ್ನು ಗುರುತಿಸಲಿಲ್ಲ ಇವರು, ಅಟ್ಲೀಸ್ಟ್ ನನಗೆ ನಾನು ಬಂದಾಗ ನೀರು ಕುಡಿದೆ ಅಂತೇಳಿ ಕೂಡ ಕೇಳಲಿಲ್ಲ, ಊಟನೂ ಮಾಡು ಅಂತ ಹೇಳಲಿಲ್ಲ ಅಂದರೆ ಅವರ ಹತ್ರ ಆ ಭಾವನೆ ಬರ್ತಾ ಇದೆ ಅಂಥೇಳಿ ನಮಗೆ ಗೊತ್ತಾದಾಗ ನಾವು ಬೇಹದ್ದಿನ ವೈರಾಗ್ಯ ವೃತ್ತಿಯ ವಾಯುಮಂಡಲವನ್ನು ಅಲ್ಲಿ ರೆಡಿ ಮಾಡಬೇಕು. ನಾವು ಅವರಿಗೆ ಮನಸಾ ವಾಚಾ ಕರ್ಮಣ ಆ ವಿಷಯದ ಬಗ್ಗೆ ತಿಳಿಸ್ಕೊಡ್ಬೇಕೇ ಹೊರತು ನಾವೇ ಅವ್ರು ಫೀಲ್ ಆಗ್ತಾ ಇದ್ದಾರೆ ಅಂಥೇಳಿ ಅವರಿಗೆ ಶಾಲನ್ನು ಒದಿಸಿ ಕಿರೀಟವನ್ನು ಇಟ್ಟು ಅಲ್ಲ. ಪರಮಾತ್ಮ ಹೊಸಬರಾದರೂ ಹಳಬರಾದರೂ ಶ್ರೀಮತ ಸೇಮ್. ಹೊಸಬರಿಗೆ ಮ್ಯೂಸಿಕನ್ನು, ಕಮೆಂಟ್ರಿಯನ್ನು ಇಟ್ಕೊಳ್ಬೋದು. ತನ್ಮನಾಭವ ಅನ್ನೋ ಮಂತ್ರವನ್ನೇನೂ ಕೊಡಲಿಲ್ಲ. ಹೊಸಬರಿಗೂ ಸಹ ಮನ್ಮನಾಭವನೇ, ಹೊಸಬರಿಗೂ ಸಹ ಎಲ್ಲರಿಗೂ ಸೇಮ್ ಶ್ರೀಮತ ಇಲ್ಲಿ, ಯಾರಿಗೇನು ಚೇಂಜ್ ಆಗಲ್ಲ. ಆದರೆ ಅಭ್ಯಾಸ ಮಾಡ್ತಿರ್ಬೇಕಾದ್ರೆ ಸ್ವಲ್ಪ ಆ ಕಡೆ ಈ ಕಡೆ ಆಗ್ಬೋದು. ಅದಕ್ಕಾಗಿ ನಾವು ಸಹಯೋಗವನ್ನು ಕೊಡಬೇಕೇ ಹೊರತು ಅವರನ್ನು ಇನ್ನಿಷ್ಟು ಕೆಳಮಟ್ಟಕ್ಕೆ, ಅಂದರೆ ಅವರ ಸ್ಥಿತಿಯನ್ನು ಇನ್ನೂ ಕೆಳಗಿಳಿಸೋದಲ್ಲ. ಅದಾದಮೇಲೆ ಇಲ್ಲಿ ಪರಮಾತ್ಮ ನಮಗೆ ಈಗ 4-6 ಕಡೆ ಶಕ್ತಿಶಾಲಿ ತಪಸ್ಸನ್ನು ಮಾಡಬೇಕು. ಈ ತಪಸ್ಸು ಮನಸಾ ಸೇವೆಗೆ ನಿಮಿತ್ತವಾಗಬೇಕು. ಇಂತಹ ಶಕ್ತಿಶಾಲಿ ಸೇವೆ ಈಗ ತಪಸ್ಸಿನಿಂದ ಮಾಡಬೇಕು. ಮನಸಾ ಸೇವೆ ಅರ್ಥಾತ್ ಸಂಕಲ್ಪದ ಮೂಲಕ ಸೇವೆಯ ಪ್ರೇರಣೆ ಬರಬೇಕು. ಈಗ ಇದರ ಅವಶ್ಯಕತೆ ಇದೆ. ಸಮಯ ಸಮೀಪ ಬರುತ್ತಿದೆ. ನಿರಂತರ ಸ್ಥಿತಿಯ ಹಾಗೂ ನಿರಂತರ ಶಕ್ತಿಶಾಲಿ ವಾಯುಮಂಡಲದ ಅವಶ್ಯಕತೆ ಇದೆ. ತಂದೆಯ ಸಮಾನರಾಗಬೇಕೆಂದರೆ ಮೊದಲು ಬೇಹದ್ದಿನ ವೈರಾಗ್ಯ ವೃತ್ತಿಯನ್ನು ಧಾರಣೆ ಮಾಡಿ. ಅಂತ್ಯದವರೆಗೂ ಬ್ರಹ್ಮ ತಂದೆಯಲ್ಲಿ ಇದೇ ವಿಶೇಷತೆಯನ್ನು ನೋಡಿದಿರಿ. ವೈಭವದಲ್ಲಿಯೂ ಮೋಹವಿರಲಿಲ್ಲ, ಮಕ್ಕಳಲ್ಲಿಯೂ ಮೋಹವಿರಲಿಲ್ಲ, ಎಲ್ಲರೊಂದಿಗೆ ವೈರಾಗ್ಯ ವೃತ್ತಿ. ಹಾಗಾದರೆ ಇಂದಿನ ದಿನದ ತಂದೆಯ ಸಮಾನರಾಗುವ ಪಾಠವನ್ನು ಪಕ್ಕಾ ಮಾಡಿಕೊಳ್ಳಿರಿ. ಬ್ರಹ್ಮ ತಂದೆಯ ಸಮಾನ ಆಗಲೇಬೇಕು. ಇಂತಹ ದೃಢ ನಿಶ್ಚಯವು ಅವಶ್ಯವಾಗಿ ಮುಂದುವರೆಸುವುದು.
ಸೊ ಯಾರಿಗಾದರೆ ಈ ಬ್ರಹ್ಮವಂಶದಲ್ಲಿ ಬರಬೇಕು ಅನ್ನೋ ಆಸಕ್ತಿ ಇದೆಯೋ ಅಥವಾ ಬ್ರಹ್ಮ ತಂದೆ ಸಮಾನವಾಗಬೇಕು ಅನ್ನೋ ಆಸಕ್ತಿ ಇದೆಯೋ ಅವರು ಈ ಬೇಹದ್ದಿನ ವೈರಾಗ್ಯ ವೃತ್ತಿಯನ್ನು ಧಾರಣೆ ಮಾಡಲೇಬೇಕು ಅಂತಿದ್ದಾರೆ. ಸೊ ಇಲ್ಲಿ ಬ್ರಹ್ಮ ತಂದೆಯ ಸಮಾನ ಆಗಲೇಬೇಕು ಅನ್ನೋ ಸಂಕಲ್ಪ ನಾವು ಮಾಡಿದಾಗ ಶಿವಬಾಬಾ ಅಂದರೆ ಶಿವತಂದೆ ನಮಗೆ ಆ ಸ್ಥಿತಿ ಪರಿಸ್ಥಿತಿಗಳನ್ನು ಎದುರಿಗೆ ತರ್ತಾರೆ. ಪ್ಲಸ್ ಅವರ ಜೊತೆ ಇಟ್ಕೊಂಡು ನಾವು ಮುಂದಕ್ಕೆ ಹೋದಾಗ ಅವರ ಸಮಾನ ಆಗಲಿಕ್ಕೂ ಸಾಧ್ಯ ಆಗ್ತದೆ. ಅದಕ್ಕಾಗಿ ಈ ದೃಢ ಸಂಕಲ್ಪವನ್ನು ಇಲ್ಲಿ ಮಾಡಬೇಕಾಗಿರೋದು ಯಾರು ತಯಾರಾಗಬೇಕು ಅನ್ಕೊತಾ ಇದ್ದಾರೋ ಅವರು. ಸೊ ಲಾಸ್ಟಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಹಾಗಾದರೆ ಈಗ ದಯಾಹೃದಯಿಗಳಾಗಿ ದಯೆಯ ಅಲೆಯನ್ನು ಬೇಹದ್ದಿನ ವೈರಾಗ್ಯ ವೃತ್ತಿಯ ಮೂಲಕ ಹರಡಿಸಿ ಈಗ ಶ್ರೇಷ್ಠಾತಿ ಶ್ರೇಷ್ಠ ಪರಮಧಾಮದಲ್ಲಿ ಅಂದರೆ ಈ ಪರಂಧಾಮದಲ್ಲಿ ತಂದೆಯ ಜೊತೆ ಕುಳಿತು ಸರ್ವಾತ್ಮರಿಗೆ ದಯೆಯ ದೃಷ್ಟಿಯನ್ನು ಕೊಡಿ. ಪ್ರಕಂಪನಗಳಂದರೆ ಈ ತರಂಗಗಳು, ವೈಬ್ರೇಷನ್ಸ್ ಅಂತೇಳೇನ ಅದೇ ಎಲ್ಲ ಹರಡಿಸಬಲ್ಲಿರಲ್ಲವೇ? ಹಾಗಾದರೆ ಈಗ ಪರಂಧಾಮದಲ್ಲಿ ತಂದೆಯ ಜೊತೆ ಕುಳಿತು ಬಿಡಿ. ಅಲ್ಲಿಂದ ಬೇಹದ್ದಿನ ವಾಯುಮಂಡಲವನ್ನು ಹರಡಿಸಿ. ಈ ಡ್ರಿಲ್ನ ಪರಮಾತ್ಮ ಮಾಡಿಸಿದ್ರು. ಅದಾದಮೇಲೆ 4 ಕಡೆಯ ಸರ್ವ ಅತಿಸ್ನೇಹಿ ಮಕ್ಕಳಿಗೆ, ಸರ್ವ 4 ಕಡೆಯ ಸಾಧನೆ ಮಾಡುವಂತಹ ಶ್ರೇಷ್ಠಾತ್ಮರಿಗೆ, ಬಾಬ್ದಾದಾರವರಿಗೆ ಇಡೀ ದಿನದಲ್ಲಿ ಬಹಳ ಪ್ರೀತಿಯ ಮಧುರಾತಿ ಮಧುರ ಗೀತೆಯನ್ನು ಹೇಳುವಂತಹ, ಆತ್ಮಿಕ ವಾರ್ತಾಲಾಪ ಮಾಡುವಂತಹ ಶಕ್ತಿಯರಿಗೆ, ಗುಣಗಳ ವರದಾನಗಳಿಂದ ಜೋಳಿಗೆಯನ್ನು ತುಂಬಿಸಿಕೊಳ್ಳುವಂತಹ ಬಾಬ್ದಾದಾರವರಿಗೆ ಎಲ್ಲರ ಗೀತೆ, ಖುಷಿಯ ಗೀತೆ, ಸ್ನೇಹದ ಗೀತೆ, ಆತ್ಮೀಯ ನಶೆಯ ಗೀತೆ, ಮಧುರ ಮಧುರ ಮಾತುಗಳು, ಬಹಳ ಬಹಳ ಹೃದಯವನ್ನು ಆನಂದಪಡಿಸುವಂತಹ ಗೀತೆಗಳು ಕೇಳಿಸುತ್ತಿದ್ದವು. ಹಾಗೂ ಬಾಬ್ದಾದಾರವರು ಸಹ ಕೇಳಿಸಿಕೊಳ್ಳುವುದರಲ್ಲಿ ಹಾಗೂ ಮಿಲನ ಮಾಡುವುದರಲ್ಲಿ ಲವಲೀನರಾಗಿದ್ದರು. ಹಾಗಾದರೆ ಇಂತಹ ಸತ್ಯ ಹೃದಯದ ಮಾತನ್ನು ಹೇಳುವಂತಹ ಮಕ್ಕಳು ಮಹಾನ್ ಆಗಿದ್ದಾರೆ ಹಾಗೂ ಸದಾ ಮಹಾನ್ ಆಗಿ ಇರುತ್ತಾರೆ. ಇಂತಹ ಮಧುರ ಮಧುರ ಮಕ್ಕಳು ಸದಾ ಬೇಹದ್ದಿನ ವೈರಾಗ್ಯ ವೃತ್ತಿಯಲ್ಲಿ ತೊಡಗಿಸಿಕೊಳ್ಳುವಂತಹ ದೃಢ ನಿಶ್ಚಯ ಬುದ್ಧಿ ಮಕ್ಕಳಿಗೆ ಬಾಬ್ದಾದಾರವರು ಒಂದರ ಬದಲಾಗಿ ಪದಮದಷ್ಟು ರಿಟರ್ನ್ ಸ್ನೇಹವನ್ನು ಕೊಡುತ್ತಿದ್ದಾರೆ. ರಾಮನ ಹೃದಯದಲ್ಲಿ ಇರುವಂತಹ ಎಲ್ಲ ಮಕ್ಕಳಿಗೂ ಬಹಳ ಬಹಳ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಓಂ ಶಾಂತಿ.